ಇಲ್ಲ ಮೇಡಮ್. ಓಕೆ. ಸೊ ಎಲ್ಲರಿಗೂ ಹೇಳೋದೇನೆಂದ್ರೆ, ನೀವು ಅಫರ್ಮೇಷನ್ಸ್ ಮಾಡುವಾಗ ಅಥವಾ ವಿಜುವಲೈಸೇಷನ್ ಮಾಡುವಾಗ ಇವಾಗಿನಿಂದ ಅಂದ್ರೆ ನೀವು ಇವಾಗ ಯಾವ ಸ್ಟೇಜಲ್ಲಿ ಇದ್ದೀರಾ, ಯಾವ ಮಂತಲ್ಲಿ ಇದ್ದೀರಾ, ಅದರ ನೆಕ್ಸ್ಟ್ ಇಂದ ಮಗುವಿನ ಡೆವಲಪ್ಮೆಂಟ್ ಹೇಗಿರುತ್ತೆ ಆಯ್ತಾ. ಸೊ ಫಸ್ಟು ಹಾರ್ಟ್ ಬೀಟ್ ಬರುತ್ತೆ, ಆಮೇಲೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು ಅದೆಲ್ಲ ನಾರ್ಮಲ್ ಬರೋದು. ಪ್ರತಿ ಸರಿ ನೀವು ವಿಜುವಲೈಸ್ ಅಂದ್ರೆ ಸ್ಕ್ಯಾನಿಂಗ್ ಹೋದಾಗ್ಲೂ ಎಲ್ಲ ಚೆನ್ನಾಗಾಗೋದು ಆಯ್ತಾ. ಸೊ ಆಮೇಲೆಲ್ಲ ಏನು ಮಗು ಸ್ಕ್ಯಾನಿಂಗಿಗೆ ಹೋದಾಗೆಲ್ಲ ಮಗು ಟರ್ನ್ ಆಗಬೇಕು ಆ ಥರದ್ದೆಲ್ಲನೂ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಮಗುಗೆ ಹೇಳ್ತಾ ಇರಬಹುದು, ಕನ್ವರ್ಸೇಷನ್ ಮಾಡ್ತಾ ಇರ್ಬೋದು, ಮಗುಗೆ ಪೊಸಿಷನ್ ಚೇಂಜ್ ಮಾಡೋಕ್ಕೂ ಕೂಡ ನೀವೇ ಹೇಳ್ಬಹುದು. ಸೊ ಈ ಥರ ನಾವು ಗರ್ಭ ಸಂವಾದನ ಮಾಡ್ತಾ ಇರ್ತೀವಲ್ವಾ, ಸಂವಾದದಲ್ಲೇ ನೀವು ಮಗುಗೆ ಬೇಗ ಕನೆಕ್ಟ್ ಆಗ್ತಾ ಇರ್ತೀರ ಆಯ್ತಾ. ಮಗುಗೆ ಯಾವಾಗ ನೀವು ಮಾತಾಡಿಸ್ತಾ ಮಾತಾಡಿಸ್ತಾ ಇರ್ತೀರಲ್ವಾ, ಅವಾಗ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾ ಇರ್ತೀರ. ಅದನ್ನ ನೀವು ಅಡ್ವಾಂಟೇಜ್ ಆಗಿ ತಗೋಬೇಕು. ಮಗುಗೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ರು ಕೇಳುತ್ತೆ ಅದು ಆಯ್ತಾ. ಸೊ ಒಂದ್ ಸ್ವಲ್ಪ ತಿರ್ಗು, ಆ ಕಡೆ ತಿರ್ಗು, ಈ ಕಡೆ ತಿರ್ಗು, ನೀವು ಹೇಳಿ ಬೇಕಾದ್ರೆ ನೋಡಿ ಖಂಡಿತವಾಗ್ಲೂ ಮಾಡುತ್ತೆ. ಇದು ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಯಾವಾಗ ಡೆಲಿವರಿ ಟೈಮಲ್ಲಿ ಎಷ್ಟೋ ಜನ ಇಲ್ಲಿ ಕೇಳ್ತಾ ಇದ್ದೀರಾ, ಡೆಲಿವರಿಗೆ ನಾರ್ಮಲ್ ಡೆಲಿವರಿ ಆದ್ರೆ ಹೇಗೆ ಪ್ರಿಪೇರ್ ಆಗೋದು ಆ ಥರ ಎಲ್ಲಾನು ಅಲ್ವಾ. ಸೊ ಹಿಂಗೆ ಫಸ್ಟು ನೀವು ಇಲ್ಲಿಂದ ಮಾಡ್ಬೇಕಾಗಿರೋದೇನು, ಓಕೆ ಲಾಸ್ಟ್ ಇನ್ನೇನು 7-8 ಮಂತ್ ಇದ್ದಾಗ ನಾವು ಹೇಳ್ಬೋದು ಯಾವ ರೀತಿ ಡೆಲಿವರಿಗೆ ಅಂತಾನೆ ಪ್ರಿಪೇರ್ ಆಗೋದು ಅಂತ ಹೇಳಿ. ಓಕೆ. ಸೊ ಹರ್ಷಿತಾ ಅವರು ಅನ್ಸುತ್ತೆ ಡೆಲಿವರಿ ಹತ್ತತ್ರ ಇರೋರು ನನಗೆ ಮೆಸೇಜ್ ಮಾಡಿ. ಸೊ ನಿಮಗೆ ನಾನು ಸಪ್ರೇಟ್ ಆಗಿ ಸೆಷನ್ ಅಲ್ಲಿ ಹೇಳ್ತೀನಿ ಆಯ್ತಾ. ಒಂದ್ ಸೆಷನ್ ಆದ್ಮೇಲೆ ಸ್ವಲ್ಪ ಹೊತ್ತು ನಿಮ್ಮನ್ನ ಕೂರಿಸ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನೇನ್ ಮಾಡಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿಯವರೆಗೆ ಉಳ್ದವ್ರೆಲ್ಲರೂ ಏನ್ ಮಾಡಿ, ಇವಾಗ್ಲೇ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಏನೇನ್ ಫ್ಯಾಕ್ಟರ್ಸ್ ಅಂತ ನಾನು ಹೇಳಿದೀನಿ, ಏನೇನ್ ಚೆಕ್ ಮಾಡ್ಬೇಕು, ಹೆಂಗೆ ನೋಡ್ಕೋಬೇಕು, ಯಾವ ರೀತಿ ಕೇರ್ ತಗೋಬೇಕು, ರೆಡ್ ಫ್ಲಾಗ್ಸ್ ಸಿಗ್ನಲ್ಸ್ ಏನು ಎಲ್ಲ ಹೇಳಿದೀನಿ. ಸೊ ಅದನ್ನೆಲ್ಲ ನೋಡ್ಕೋತಾ ಇರಿ. ಅದು ಬಿಟ್ರೆ ನಿಮ್ಮ ಮಗು ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾವ ರೀತಿ ಇರುತ್ತೆ ಆ ಥರ ನೀವು ವಿಜುವಲೈಸ್ ಮಾಡ್ತಾ ಇರಬೇಕು. ಮತ್ತೆ ಮಗು ಜೊತೆ ಕನೆಕ್ಟ್ ಆಗಿ ಮಾತಾಡ್ತಾ ಇರಬೇಕು. ಅದೇ ನಿಮಗೆ ಸಿಗ್ನಲ್ಸ್ ಕೊಡ್ತಾ ಹೋಗುತ್ತೆ ಆಯ್ತಾ. ಎಲ್ಲದಕ್ಕೂ ನಿಮ್ಮ ಮಗುನೇ ನಿಮಗೆ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ ವೆನ್ ಯು ಗೋ ಇನ್ ವರ್ಡ್ಸ್ ಆಯ್ತಾ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಎರಡು ರೀತಿ ಅಫರ್ಮೇಶನ್ ಮಾಡಿ, ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ಆಯ್ತಾ. ಶಾರ್ಟ್ ಟರ್ಮ್ ಗೋಲ್ ಅಂದ್ರೆ ಏನು, ನೆಕ್ಸ್ಟ್ ಇವಾಗ ಫಸ್ಟ್ ಸ್ಕ್ಯಾನಿಂಗ್ ಆಯ್ತು, ಆಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗಿರುತ್ತೆ ಅಥವಾ ನೆಕ್ಸ್ಟ್ ಡಾಕ್ಟರ್ ವಿಸಿಟ್ ಯಾವಾಗಿರುತ್ತೆ, ಅದಕ್ಕೆ ಅಫರ್ಮೇಶನ್ ಮಾಡಬಹುದು ಆಯ್ತಾ. ನೆಕ್ಸ್ಟ್ ಸ್ಕ್ಯಾನ್ ಅಲ್ಲಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತಾ ಇದೆ, ಮಗು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆ ನೀವು ಅಫರ್ಮೇಶನ್ ಮಾಡ್ಬೋದು ಅಥವಾ ವಿಜುವಲೈಸೇಷನ್ ಮಾಡ್ಕೊಂತ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಲಾಂಗ್ ಟರ್ಮ್ ಗೋಲ್ ಏನಂದ್ರೆ, ಮಗು ಈಸಿಯಾಗಿ ಚೆನ್ನಾಗಿ ಬೆಳೀತಾ ಇದೆ, ಚೆನ್ನಾಗಿ ನಂದು ಡೆಲಿವರಿ ಎಲ್ಲ ಆಗಿ ಚೆನ್ನಾಗಿ ಮಗು ನನ್ನ ಕೈ ಸೇರಿದೆ ಆಯ್ತಾ. ಹೆಲ್ದಿ ಆಗಿರೋ ಮಗು ತುಂಬಾ ಆಕ್ಟಿವ್ ಇದೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಆಯ್ತಾ. ಸೊ ಈ ತರ ನೀವು ಲಾಂಗ್ ಟರ್ಮ್ ಗೋಲ್ ಕೂಡ ಮಾಡ್ಬೋದು, ಶಾರ್ಟ್ ಟರ್ಮ್ ಗೋಲ್ ಕೂಡ ಮಾಡಬಹುದು ಆಯ್ತಾ. ಈ ತರ ವಿಜುವಲೈಸೇಷನ್ ಮಾಡುವಾಗ್ಲೂ ಮಾಡ್ತಾ ಹೋಗಿ ಆಯ್ತಾ. ಓಕೆ. ಎಸ್, ಇವತ್ತಿನ ದಿನ ಸುಮಾರು ಜನ ಹೊಸಬ್ರು ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ಹೊಸಬ್ರಿದ್ರೆ ನಂಗೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅಂದ್ರೆ ನಿನ್ನೆ ವೆಬಿನಾರ್ ಆಗಿತ್ತಲ್ವಾ, ಅದ್ರಲ್ಲಿ ಇದ್ದಿದ್ದ ಕೆಲವೊಬ್ರು ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಲಿಂಕ್ ಶೇರ್ ಮಾಡಿದ್ದೆ. ಓಕೆ. ಎಲ್ಲರಿಗೂ ಇದೇ ಲಿಂಕ್ ಗೊತ್ತಾಗ್ಲಿಲ್ವಾ? ಆಮ್, ಪ್ರತಿದಿನ ಅದೇ ಲಿಂಕು ನಾನು ಪಿನ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಅಲ್ವಾ. ಪ್ರತಿದಿನ ಇದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡ್ಬೋದು. ಓಕೆ, ಇಲ್ಲ ಜಾಯಿನ್ ಆಗ್ಬೋದು. ಓಕೆ, ಇಂದಿರಾ ಅವರಿದ್ದಾರೆ, ಮಮತಾ ಅವರಿದ್ದಾರೆ, ಓಕೆ, ಮಂಜುಳಾನು ಇದ್ದಾರೆ, ಎಸ್ಟರ್ಡೇ ಅಟೆಂಡ್ ಇದೆ. ಓಕೆ, ಎಸ್, ಶ್ರುತಿ ಅವರು ಇದ್ದಾರೆ, 4 ಜನನು ಇದ್ದೀರಾ, ವೆರಿ ಗುಡ್. ಎಲ್ಲ ಜಾಯಿನ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಅವರ್ ಸೆಷನ್ಸ್. ಇವತ್ತಿನ ದಿನ ನಾನು ಲಾಸ್ಟ್ ಅಂದ್ರೆ ನನ್ನ ರೆಗ್ಯುಲರ್ ಬ್ಯಾಚ್ನವರ ಜೊತೆಗೇನೆ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಅಂಡ್ ದೆನ್ 2 ಡೇಸ್ ಮಾತ್ರ ನಿಮಗೆ ಎಕ್ಸ್ಟ್ರಾ ಇರುತ್ತೆ. ಇನ್ನು ಉಳಿದ ದಿನಗಳಲ್ಲೆಲ್ಲ ಇವ್ರ ಜೊತೆನೆ ನಾನು ನಿಮಗೆ ಕ್ಲಾಸ್ನ ತಗೊಳ್ತಾ ಇರ್ತೇನೆ. ಓಕೆ, ಸೊ ದಟ್ ನೀವು ನಮ್ಮ ಕ್ಲಾಸಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಫೀಲ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡಬಹುದು, ನಿಮಗೆ ಗೊತ್ತಾಗುತ್ತೆ ಆಯ್ತಾ. ಎಸ್, ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್. ಓಕೆ. ಸೊ ನಾವು ನಮ್ಮ ಕ್ಲಾಸಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ
ಫಸ್ಟ್ ನಾವು ಓಮ್ ಚಾಂಟಿಂಗ್ ಮಾಡ್ತೀವಿ, ಆಮೇಲೆ ಮಂತ್ರಗಳನ್ನ ಚಾಂಟ್ ಮಾಡಿ, ಆಮೇಲೆ ವಿಜುವಲೈಸೇಷನ್ ಮೆಡಿಟೇಷನ್ ಮಾಡಿ, ಆಮೇಲೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಕೊಡ್ತೀನಿ. ಆಮೇಲೆ ಕೆಲವೊಂದ್ಸರಿ ನಾನು ಆಕ್ಟಿವಿಟೀಸ್ ಕೂಡ ಮಾಡಿಸ್ತಾ ಇದ್ದೀನಿ. ಓಕೆ. ಅಕಸ್ಮಾತ್ ಆಗ್ಲಿಲ್ಲ ಅವತ್ತಿನ ದಿನ ಬರೀ ಅದರಲ್ಲೇ ಆಗೋಯ್ತು ಅಂತಂದ್ರೆ, ಟೈಮ್ ಆಗ್ಲಿಲ್ಲ ಅಂದ್ರೆ ನಾನು ಅದನ್ನು ಟಾಸ್ಕ್ ಆಗಿ ಕೂಡ ಕೊಡ್ತಾ ಇದ್ದೀನಿ. ಟಾಸ್ಕ್ ಖಂಡಿತ ಇರುತ್ತೆ, ಖಂಡಿತ ನೀವು ಮಾಡಲೇಬೇಕು. ಮಾಡಿದ್ರೆ ನಿಮಗೆ ಫೀಲ್ ಆಗುತ್ತೆ ಏನು ಕ್ಲಾಸಲ್ಲಿ ಮಾಡಿದ್ದು ಯಾಕೆ ಏನು, ನೀವಾಗಿ ಕೈಯಲ್ಲಿ ಮಾಡಿದಾಗ ನಿಮಗೆ ಅದೆಲ್ಲ ಚೆನ್ನಾಗಿ ಫೀಲ್ ಆಗ್ತಾ ಹೋಗುತ್ತೆ. ಆಯ್ತಾ? ಓಕೆ, ಒಂದೇ ನಿಮಿಷ, ನಾನೊಂದು ಫೈಲ್ ಓಪನ್ ಮಾಡಿದ್ದೆ, ಮಿಸ್ ಆಗಿ. ಓಕೆ, ಎಸ್, ನೇರವಾಗಿ ಕುತ್ಕೊಳ್ಳಿ ಎಲ್ಲರೂ. ಇವಾಗ ಓಂ ಮಂತ್ರವನ್ನ ಪಠಣೆ ಮಾಡೋಣ. ನೀವು ಹೊಸದಾಗಿ ಸೇರ್ಕೊಂಡವರೆಲ್ಲ ಹೇಗೆ ಚಾಂಟ್ ಮಾಡೋದು ಅಂತ ಒಂದೆರಡು ಸರಿ ನೋಡ್ಕೊಂಡು ಬೇಕಾದ್ರೆ ನೀವು ಚಾಂಟ್ ಮಾಡ್ಬೋದು. ಬಟ್ ನಾವು ಓಂ ಅಂತ ಹೇಳುವಾಗ ನಿಮ್ಮ ನಾಭಿಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಮತ್ತೆ ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಹೋಗ್ತೀವಿ ಒಂದು ಸಾರಿ ಓಂ ಹೇಳುವಾಗ. ಆಯ್ತಾ? ಸೊ ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಓಂ ಚಾಂಟಿಂಗ್, ಅದಕ್ಕೆ ನಾನು ಮಿಸ್ ಮಾಡೋದಿಲ್ಲ. ನೇರವಾಗಿ ಕುತ್ಕೊಳ್ಳಿ, ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಮ್ಮ ಆಲೋಚನೆಗಳನ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ನೀವು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಕೆಲವೊಬ್ಬರಿಗೆ ಚಾಂಟಿಂಗ್ ಇಸ್ ಅಲೌಡ್, ಇಲ್ಲ ಅಂದ್ರೆ ನಿಮ್ಮ ಡಾಕ್ಟರ್ನ ಕೇಳಿ ನೀವು ಕಂಟಿನ್ಯೂ ಮಾಡಬಹುದು. ನಿಮ್ಮ ಬಲಗೈಯನ್ನ ಎದೆಯ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ರಿಲ್ಯಾಕ್ಸ್. ಇನ್ಹೇಲ್ ಡೀಪ್ಲಿ, ನಿಮ್ಮ ನಾಭಿಯವರೆಗೆ ನಿಮ್ಮ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ, ದೀರ್ಘವಾಗಿ. ಚಾಂಟ್ ಓಂ ಮಂತ್ರ ವಿತ್ ಮೀ ಫಾರ್ 11 ಟೈಮ್ಸ್. ನಿಮ್ಮದೇ ಆದ ಪೇಸ್ನಲ್ಲಿ, ಗತಿಯಲ್ಲಿ ನೀವು ರಿಪೀಟ್ ಮಾಡಬಹುದು. ಆ ರಿಲ್ಯಾಕ್ಸ್. ಫೀಲ್ ದ ವೈಬ್ರೇಷನ್ಸ್ ನಿಮ್ಮ ಹೊಟ್ಟೆಯಲ್ಲಿ, ಎದೆಯಲ್ಲಿ ಹಾಗೂ ನಿಮ್ಮ ತಲೆಯಲ್ಲಿ ಆಗ್ತಾ ಇರುವಂತಹ ಕಂಪನಗಳನ್ನು ಗಮನಿಸಿ. ರಿಲ್ಯಾಕ್ಸ್. ಎರಡು ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಡಿ.
ಫೀಲ್ ದ ಎನರ್ಜಿ ನಿಮ್ಮ ದೇಹದ ಒಳಗಡೆ ಹಾಗೂ ನಿಮ್ಮ ದೇಹದ ಸುತ್ತ ಹರಿತಾ ಇರುವಂತಹ ಶಕ್ತಿಯನ್ನು ಗಮನಿಸಿ, ತರಂಗಗಳನ್ನು ಗಮನಿಸಿ. ಬಿ ಕಾನ್ಶಿಯಸ್, ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಜೋಡಿಸಿ, ಜಾಯಿನ್ your hands in ನಮಸ್ತೆ, ರಿಲ್ಯಾಕ್ಸ್. ನಿಮ್ಮ ಹಣೆಯ ಮಧ್ಯದಲ್ಲಿ ಒಂದು ಜ್ಯೋತಿಯ ರೀತಿಯಲ್ಲಿ ಉರಿತಾ ಇರುವಂತಹ ಪ್ರಜ್ವಲವಾದ ದೀಪವನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಯೋರ್ ಕಾನ್ಶಿಯಸ್ನೆಸ್, ನಿಮ್ಮ ಕಾನ್ಶಿಯಸ್ನೆಸ್, ಇದು ನಿಮ್ಮ ಚೇತನ. ರಿಲ್ಯಾಕ್ಸ್. ಈಗ ನಾವು ಮಂತ್ರಗಳಲ್ಲೇ ಉತ್ಕೃಷ್ಟವಾದ ಮಂತ್ರ, ಶ್ರೇಷ್ಠವಾದ ಮಂತ್ರ, ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡೋಣ. ಓಂ ಭೂರ್ಭುವಃ ಸ್ವಃ. ರಿಪೀಟ್ ಆಫ್ಟರ್ ಮೀ. ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ. ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. Relax. Feel the vibrations of ಗಾಯತ್ರಿ ಮಂತ್ರ ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ತರಂಗ ಸ್ಥಾಯಿಯಲ್ಲಿ, ನಿಮ್ಮ ಆರಾದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಗಮನಿಸ್ತಾ ಬನ್ನಿ. ಪ್ರತಿಯೊಂದು ಅಕ್ಷರಕ್ಕೂ, ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ತರಂಗಗಳಿದೆ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಡಿ, ಅಥವಾ ನೀವು ಮಲ್ಕೊಂಡು ಕೂಡ ಈ ಮೆಡಿಟೇಷನ್ ಧ್ಯಾನವನ್ನು ಮಾಡಬಹುದು. ನಿಮಗೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಸೊಂಟ ನೋವು ಅಥವಾ ಬೇರೆ ಏನಾದರೂ ನೋವುಗಳಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಎಡಬದಿಯಲ್ಲಿ ಅಥವಾ ಬಲಬದಿಯಲ್ಲಿ ಮಲ್ಕೊಂಡು ಈ ಮೆಡಿಟೇಷನ್ ಮಾಡಬಹುದು. ನಿಧಾನವಾಗಿ ಮಲ್ಕೊಳ್ಳಿ ಅಥವಾ ನೇರವಾಗಿ ಕುತ್ಕೊಳ್ಳಿ. ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಡಿ ಕುತ್ಕೊಂಡವರು. ಮಲಗಿದವರು ಆರಾಮವಾಗಿ ನಿಮ್ಮ ಕೈಗಳನ್ನು ಹಾಗೂ ಕಾಲುಗಳನ್ನು ಇಟ್ಕೊಳ್ಳಿ. ಟೇಕ್ ಸಪೋರ್ಟ್ ಆಫ್ ಪಿಲ್ಲೋ ಇಫ್ ಯು ವಾಂಟ್. ನಿಮ್ಮ ಬೆನ್ನಿಗೆ ಹಾಗೂ ನಿಮ್ಮ ಕಾಲಿನ ಭಾಗಕ್ಕೆ ದಿಂಬುಗಳ ಸಹಾಯ ತಗೊಳ್ಳೋದಾದ್ರೂ ಪರವಾಗಿಲ್ಲ. ಸುಖಾಸನದಲ್ಲಿ ಕುತ್ಕೊಳ್ಳಿ ಅಥವಾ ಮಲ್ಕೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಹೊಟ್ಟೆಯ ನಾಭಿಯವರೆಗೆ ತಲುಪೋ ಹಾಗೆ ತಗೊಳ್ಳಿ. ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಗರ್ಭಿಣಿಯರು ಉಸಿರನ್ನ ಹಿಡಿದಿಟ್ಕೊಳ್ಬಾರ್ದು. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಡೋಂಟ್ ಹೋಲ್ಡ್ ಯುವರ್ ಬ್ರೆತ್. ಇನ್ಹೇಲ್ ಅಂಡ್ ಎಕ್ಸೇಲ್. ದಾಟ್ಸ್ ಇಟ್. ಇನ್ಹೇಲ್ ಡೀಪ್ಲಿ till the abdomen. Exhale. Relax. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತಗೊಳ್ಳಿ. ನಿಮ್ಮ ಹೊಟ್ಟೆಯವರೆಗೆ ನಿಮ್ಮ ಶ್ವಾಸ ತಲುಪಲಿ. ಬ್ರೀದ್ ಔಟ್.
ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ನೆತ್ತಿಯಿಂದ ಪಾದದವರೆಗೆ ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ಕೂದಲಿನ ಎಲ್ಲ ಬೇರುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ತಲೆಯ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಹಣೆಯಲ್ಲಿರುವ ಸುಕ್ಕುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಹುಬ್ಬುಗಳು ಮತ್ತು ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮುಚ್ಚಿದ ಕಣ್ಣುಗಳಲ್ಲಿ 80% ಎನರ್ಜಿ ನಿಮ್ಮ ದೇಹದಿಂದ ಆಚೆ ಹೋಗೋದನ್ನ ನಿಮ್ಮ ಒಳಗಡೆ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಗಮನ ಎಲ್ಲಿಗೆ ಹರಿಯುತ್ತೋ ಅಲ್ಲಿಗೆ ಶಕ್ತಿಯ ಪ್ರವಾಹ ಆಗುತ್ತೆ. ಅದನ್ನ ಫೀಲ್ ಮಾಡ್ತಾ ನಿಮ್ಮ ಮೂಗನ್ನ ರಿಲ್ಯಾಕ್ಸ್ ಮಾಡಿ. ಮೂಗಿನ ಹೊಳ್ಳೆಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗಿನ ಹೊಳ್ಳೆಗಳಲ್ಲಿ ಒಳಗಡೆ ಹಾಗೂ ಹೊರಗಡೆ ಸಂಚಾರ ಮಾಡ್ತಾ ಇರುವಂತಹ ಗಾಳಿಯನ್ನ ಅಬ್ಸರ್ವ್ ಮಾಡಿ. ನೀವು ಉಸಿರನ್ನ ಒಳಗೆ ತಗೊಳ್ಳುವಾಗ ತಣ್ಣನೆಯ ಗಾಳಿ ಒಳಗಡೆ ಪ್ರವೇಶ ಮಾಡ್ತಾ ಇದೆ ನಿಮ್ಮ ದೇಹವನ್ನ. ಉಸಿರನ್ನ ಹೊರಗೆ ಹಾಕುವಾಗ ಬೆಚ್ಚನೆಯ ಗಾಳಿ ನಿಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇದೆ. ಪ್ರತಿ ಬಾರಿ ನೀವು ಉಸಿರನ್ನ ತೆಗೆದುಕೊಂಡಾಗ ನಿಮ್ಮ ಗಮನ ಎಲ್ಲಿಗೆ ಹರಿಯುತ್ತೋ ಅಲ್ಲಿಗೆ ಶಕ್ತಿಯ ಪ್ರವಾಹ ಆಗುತ್ತೆ ಅನ್ನೋ ತರ ವಿಜುವಲೈಸ್ ಮಾಡ್ತಾ ಇರಿ. ರಿಲ್ಯಾಕ್ಸ್ ಯೋರ್ ನೋಸ್. ನಿಮ್ಮ ಎರಡೂ ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ತುಟಿಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಒಸಡುಗಳನ್ನು ರಿಲ್ಯಾಕ್ಸ್ ಮಾಡಿ ಹಾಗೂ ಬಾಯಿಯ ಒಳಗಿನ ಎಲ್ಲ ಅಂಗಾಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ನಾಲಿಗೆಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗಂಟಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಭುಜಗಳನ್ನು ಸಡಿಲ ಮಾಡ್ತಾ ಬನ್ನಿ. ಎರಡೂ ಕೈಗಳನ್ನು ಸಂಪೂರ್ಣವಾಗಿ ಹಗುರವಾಗಿಸಿ. ನಿಮ್ಮ ಎದೆ ಭಾಗವನ್ನ ಹಗುರ ಆಗಿಸಿ. ನಿಮ್ಮ ಹೊಟ್ಟೆಯ ಭಾಗವನ್ನ ಹಗುರ ಮಾಡಿ, ಸಡಿಲ ಮಾಡಿ. ರಿಲ್ಯಾಕ್ಸ್ ಯೋರ್ ಪೆಲ್ವಿಕ್ ರೀಜನ್. ನಿಮ್ಮ ಕಿಬ್ಬುಟ್ಟೆಯ ಭಾಗವನ್ನ, ನಿಮ್ಮ ಗರ್ಭಾಶಯ ಇರುವಂತಹ ಜಾಗ ಹಾಗೂ ಅದರ ಸುತ್ತ ಇರುವಂತಹ ಎಲ್ಲ ಅಂಗಾಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ, ವಿಶ್ರಾಮ ಮಾಡಿ. ನಿಮ್ಮ ಬೆನ್ನೆಲುಬನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಹಿಂಭಾಗದಿಂದ ಹಿಡಿದು ಸೊಂಟದ ಕೆಳಭಾಗದವರೆಗೆ ನಿಮ್ಮ ಇಡೀ ಬೆನ್ನೆಲುಬನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಹಿಪ್ ಮಸಲ್ಸ್, ಥೈ ಮಸಲ್ಸ್. ನಿಮ್ಮ ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಎಲ್ಲರೂ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಡಿ. ನಿಮ್ಮ ಬಲಗೈ ಅಥವಾ ಎಡಗೈ ಯಾವುದಾದ್ರೂ ಒಂದು ಕೈ ಇಲ್ಲ ಎರಡೂ ಕೈಗಳನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಡಿ. ನಿಮ್ಮ ಮಗು ಇರುವಂತಹ ಜಾಗವನ್ನ ನೀವು ಫೀಲ್ ಮಾಡ್ತಾ ಬನ್ನಿ. ಮುಟ್ಟಿ ಫೀಲ್ ದ ಪ್ರೆಸೆನ್ಸ್ ಆಫ್ ಯುವರ್ ಬೇಬಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕನೆಕ್ಟ್ ವಿತ್ ಯುವರ್ ಬೇಬಿ. ನಿಮ್ಮ ಮಗು ಮಲಗಿದೆಯೋ, ಎದ್ದಿದೆಯೋ? ಅಕಸ್ಮಾತ್ ಯಾರಾದರೂ 5 ತಿಂಗಳಿಗಿಂತ ಜಾಸ್ತಿ ಇದ್ರೆ ಯು ಕ್ಯಾನ್ ಫೀಲ್ ದ ಮೂವ್ಮೆಂಟ್ ಆಫ್ ಯುವರ್ ಬೇಬಿ. ನಿಮ್ಮ ಮಗುವಿನ ಜೊತೆ ಕನೆಕ್ಟ್ ಆಗಿ ನಿಮ್ಮ ಮಗುವನ್ನ ಮುಟ್ಟಿ ನೀವು ಮಾತಾಡಿಸ್ತಾ ಇರೋ ಹಾಗೆ ಫೀಲ್ ಮಾಡ್ತಾ ಬನ್ನಿ. ಈಗ ನಿಮ್ಮ ಮಗುವಿನ ಜೊತೆ ನೀವು ಮಾತಾಡ್ತಾ ಇದ್ದೀರೋ ಅನ್ನೋ ಹಾಗೆ ಫೀಲ್ ಮಾಡಿ. ವಿ ವಿಲ್ ಸ್ಟಾರ್ಟ್ ಗರ್ಭ ಸಂವಾದ. ಮಗುವಿನ ಜೊತೆ ಸಂವಾದವನ್ನ ನೀವು ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಒಂದು ಒಳ್ಳೆಯ ಬಟ್ಟೆಯನ್ನು ಧರಿಸಿರೋ ಹಾಗೆ, ಒಂದು ರೇಷ್ಮೆ ಸೀರೆ ಅಥವಾ ನಿಮಗೆ ಇಷ್ಟವಾದ ಉಡುಪನ್ನ ನೀವು ಧರಿಸಿದ್ದೀರಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ನಿಮ್ಮ ಬಿಚ್ಚಿದ ಕೂದಲುಗಳು, ನಿಮ್ಮ ಕೇಶರಾಶಿ, ಹೊಳಿತಾ ಇರುವಂತಹ ನಿಮ್ಮ ಮುಖ, ಪ್ರೆಗ್ನೆನ್ಸಿ ಗ್ಲೋ, ಈ ಗರ್ಭಾವಸ್ಥೆಯಿಂದ ನಿಮ್ಮ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳು, ಬೆಳೀತಾ ಇರುವಂತಹ ನಿಮ್ಮ ಹೊಟ್ಟೆಯ ಭಾಗ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಮದರ್ಹುಡ್. ಎಲ್ಲರೂ ಕೂಡ ನಿಮ್ಮ ಈ ತಾಯ್ತನ, ಹೆಣ್ತನ ಇದೆಲ್ಲದನ್ನ ಫೀಲ್ ಮಾಡ್ತಾ ನೀವು ಒಂದು ಸುಂದರವಾದ ಉಡುಪನ್ನು ಧರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಮಗೆ ಇಷ್ಟವಾದ ಒಡವೆಗಳನ್ನು ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಕಾಲಿಗೆ ಗೆಜ್ಜೆ ಧರಿಸಿದಿರ. ಒಂದು ಸಾಂಪ್ರದಾಯಿಕವಾದ ಉಡುಗೆಯನ್ನು ತೊಟ್ಟು ನಿಮಗೆ ಇಷ್ಟವಾದ ಉಡುಗೆಯನ್ನು ನೀವು ತೊಟ್ಟು ಕೂತಿದ್ದೀರಾ. ನಿಮ್ಮ ಹೊಟ್ಟೆ ದೊಡ್ಡದಾಗ್ತಾ ಇದೆ. ಅದರ ಒಳಗಿರುವಂತಹ ನಿಮ್ಮ ಮಗುವನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಈ ತಾಯ್ತನದ ಸುಖವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಅದೇ ರೀತಿ ಯು ಆರ್ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ಯರ್ ಬೇಬಿ. ನಿಮ್ಮ ಹೊಟ್ಟೆಯ ಒಳಗಡೆ ಇರುವಂತಹ ನಿಮ್ಮ ಮಗುವನ್ನ, ಅದರ ಪ್ರೆಸೆನ್ಸ್ನ ನೀವು ನೋಡ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನಿಮ್ಮದೇ ಆದ ಮಾತುಗಳಲ್ಲಿ ನೀವು ನಿಮ್ಮ ಮಗುವಿನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನಿಮ್ಮ ಮಗುವಿನ ಜೊತೆ ನಿಮ್ಮದೇ ಆದ ಧ್ವನಿಯಲ್ಲಿ ನೀವು ಮಾತಾಡ್ತಾ ಹೋಗ್ತೀರಾ, ಅಥವಾ ವಿತ್ ಯೋರ್ ಇಂಟರ್ನಲ್ ವಾಯ್ಸ್ ಯು ಆರ್ ಟಾಕಿಂಗ್ ಟು ಯೋರ್ ಬೇಬಿ. ನಿಮ್ಮ ಮಗುವಿಗೆ ಹೇಳಿ, ನಿನಗೆ ಒಂದು ಬೆಸ್ಟ್ ಪಾಸಿಬಲ್ ಮದರ್ಹುಡ್, ಒಂದು ಒಳ್ಳೆಯ ತಾಯ್ತನನ ನಾನು ಕೊಡ್ತಾ ಇದ್ದೇನೆ. ಇಡೀ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಪ್ರೀತಿಯನ್ನ ನಾನು ನಿನಗೆ ಧಾರೆ ಎರಿತೀನಿ. ಮೊದಲನೇ ಬಾರಿ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾದಾಗ ತುಂಬಾ ಖುಷಿಯಾಗಿತ್ತು. ಈಗಲೂ ಕೂಡ ನನಗೆ ಅದೇ ರೀತಿ ಖುಷಿ ಆಗುತ್ತೆ. ಪ್ರತಿ ಬಾರಿ ನಿನ್ನನ್ನು ನಾನು ನೋಡಿದಾಗ, ಸ್ಕ್ಯಾನಿಂಗ್ ಅಲ್ಲಿ, ಅಥವಾ ನೀನು ನನ್ನ ಕನಸಿನಲ್ಲಿ ಬಂದಾಗ, ಅಥವಾ ನೀನು ಪ್ರತಿ ಬಾರಿ ಮೂವ್ಮೆಂಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಆನಂದ ಆಗುತ್ತೆ. ನನ್ನ ಒಳಗಡೆ ನೀನು ಯಾವಾಗ ಇದೆಯಾ ಅಂತ ಗೊತ್ತಾಯ್ತೋ ಆವಾಗಿನಿಂದ ನನಗೆ ತುಂಬಾ ಖುಷಿ. ನನ್ನ ಎಲ್ಲ ನೋವು ನಲಿವುಗಳನ್ನ ನಾನು ನಿನ್ನ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನೀನು ನನಗೆ ಎಲ್ಲದಕ್ಕೂ ಜೊತೆಯಾಗಿ ನಿಂತಿದೀಯ. ನಿಮ್ಮ ಮಗುವನ್ನ ನಿಮ್ಮ ಹೊಟ್ಟೆಯ ಒಳಗಡೆ ವಿಜುವಲೈಸ್ ಮಾಡ್ತಾ ಹೇಳಿ, ವೆಲ್ಕಮ್ ಟು ದಿಸ್ ವರ್ಲ್ಡ್ ಮೈ ಡಿಯರ್. ನನ್ನ ಹೊಟ್ಟೆಯ ಒಳಗಿರುವಂತಹ ಪುಟ್ಟ ಜಗತ್ತಿನಲ್ಲಿ ನೀನು ಎಲ್ಲದನ್ನ ಕಾಣ್ತಾ ಇದೀಯ. ನಿನ್ನಿಂದ ನಾನು ಎಷ್ಟೋ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ. ನಿನಗೋಸ್ಕರ ನಾನು ಪ್ರತಿ ಹೆಜ್ಜೆಯಲ್ಲೂ ತುಂಬಾ ಜಾಗರೂಕಳಾಗಿದ್ದೇನೆ. ನಿನಗೋಸ್ಕರ ನಾನು ಎಷ್ಟೋ ಜವಾಬ್ದಾರಿಗಳನ್ನ ಕಲಿತಾ ಇದ್ದೇನೆ. ನನ್ನನ್ನು ಒಬ್ಬ ಸಂಪೂರ್ಣವಾದ, ಪರಿಪೂರ್ಣವಾದ ಹೆಣ್ಣಾಗಿ ನೀನು ಮಾಡ್ತಾ ಇದೀಯ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್. ನನ್ನ ಗರ್ಭಕ್ಕೆ ನೀನು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಮಗುವಿಗೆ ನೀವು ಯಾವ ರೀತಿ ಕ್ಯಾರೆಕ್ಟರ್ ಇರಬೇಕು ಅಂತ ಅನ್ಕೊಂಡಿದ್ರು, ಆ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ ಹೋಗಿ.
ಡಾಕ್ಟರ್ ಅಬ್ದುಲ್ ಕಲಾಂ ಆಗಿರಬಹುದು, ಮದರ್ ತೆರೇಸಾ ಆಗಿರಬಹುದು, ಶಂಕರಾಚಾರ್ಯ ಆಗಿರಬಹುದು, ಚಾಣಕ್ಯ ಆಗಿರಬಹುದು, ಭೀಷ್ಮರಾಗಿರಬಹುದು, ರಾಮ, ಲಕ್ಷ್ಮಣ ಅಥವಾ ಸೀತೆ ಆಗಿರಬಹುದು, ದೈವಿಕ ಗುಣಗಳಾಗಿರಬಹುದು. ಎಲ್ಲದನ್ನು ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ ಹೋಗಿ ನಿಮ್ಮ ಮಗುವಿಗೆ ಹೇಳಿ, ಈ ಎಲ್ಲಾ ಶ್ರೇಷ್ಠವಾದ ಗುಣಗಳು ನಿನಗೆ ಇದೆ ಮಗು. ಯು ಆರ್ ಸ್ಟ್ರಾಂಗ್, ಯು ಆರ್ ಪವರ್ಫುಲ್, ಯು ಆರ್ ಬ್ಯೂಟಿಫುಲ್. ನಿಮ್ಮ ಮಗುವಿಗೆ ಹೇಳ್ತಾ ಹೋಗಿ, ನೀನು ತುಂಬಾ ಗಟ್ಟಿ, ಧೈರ್ಯವಂತ, ಬುದ್ಧಿವಂತ, ಹೃದಯಶೀಲ ವ್ಯಕ್ತಿ. ಯು ಆರ್ ಎ ಪವರ್ಫುಲ್ ಕ್ಯಾರೆಕ್ಟರ್ ಅಂಡ್ ಎ ಪವರ್ಫುಲ್ ಸೋಲ್. ನೀನು ಒಂದು ಶಕ್ತಿಯುತ ಆತ್ಮ. ನಿನ್ನ ದೇಹ ಸದೃಢವಾಗಿದೆ. ನನ್ನ ದೇಹದ ಒಳಗೆ ನೀನು ಸುರಕ್ಷಿತವಾಗಿದೆಯಾ, ಆರೋಗ್ಯವಾಗಿದೆಯಾ. ಪ್ರತಿದಿನ ಪ್ರತಿ ಕ್ಷಣ ನನ್ನ ಹೃದಯ ನಿನ್ನ ಹೃದಯಕ್ಕೋಸ್ಕರ ಬಡಿತಾ ಇರುತ್ತೆ. ಪ್ರತಿ ಬಾರಿ ನನ್ನ ಹೃದಯ ಬಡ್ಕೊಂಡಾಗ್ಲೂ ನಿನಗೆ ನನ್ನ ಪ್ರೀತಿಯನ್ನು ನಾನು ಕಳಿಸ್ತಾ ಇದ್ದೇನೆ. ತುಂಬ ಹೃದಯದಿಂದ ನಿನಗೆ ಹರಿಸ್ತೇನೆ. ನಿನ್ನಿಂದ ನನಗೆ ಸಿಕ್ಕಿರುವಂತಹ ಎಷ್ಟೋ ಖುಷಿಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ. ನಿನ್ನಿಂದ ಸಮಾಜದಲ್ಲಿ ಸಿಕ್ಕಿರುವಂತಹ ಗೌರವ ಆಗಿರಬಹುದು, ಪ್ರೀತಿ ಆಗಿರಬಹುದು, ಎಲ್ಲವನ್ನ ನಾನು ಅನುಭವಿಸ್ತಾ ಇದ್ದೇನೆ. ನಿನಗೋಸ್ಕರ ನನ್ನ ಸಮಯವನ್ನು ಕೂಡ ಎತ್ತಿಟ್ಟಿದ್ದೇನೆ. ನಿನಗೋಸ್ಕರ ನನ್ನ ಎಲ್ಲ ಕೆಲಸಗಳಲ್ಲೂ ಕೂಡ ತುಂಬಾ ಜಾಗರೂಕಳಾಗಿದ್ದೇನೆ. ನಾನು ಮಾಡುವ ಪ್ರತಿಯೊಂದು ಆಲೋಚನೆಯೂ ನಿನಗೆ ತಲುಪ್ತಾ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತು. ನಾನಾಡೋ ಪ್ರತಿಯೊಂದು ಮಾತುಗಳನ್ನು ಕೂಡ ನಾನು ಗಮನದಲ್ಲಿ ಇಟ್ಟುಕೊಂಡು ಮಾತಾಡ್ತಾ ಇದ್ದೇನೆ. ನಿನಗೋಸ್ಕರ ಎಷ್ಟೋ ವಿಷಯಗಳನ್ನ ಕಲಿತಾ ಇದ್ದೇನೆ, ಬುಕ್ಸ್ಗಳನ್ನ ಓದ್ತಾ ಇದ್ದೇನೆ. ನಿನಗೋಸ್ಕರ ನನ್ನ ಆಲೋಚನೆಗಳನ್ನ ಬದಲಾಯಿಸಿಕೊಂಡಿದ್ದೇನೆ ಸಕಾರಾತ್ಮಕವಾಗಿ. ಅದೆಲ್ಲದೂ ನಿನಗೆ ಸಕಾರಾತ್ಮಕವಾದ ಶಕ್ತಿಯನ್ನು ತುಂಬ್ತಾ ಇದೆ ಅಂತ ಭಾವಿಸ್ತೇನೆ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಇನ್ಸೈಡ್. ಐ ಕ್ಯಾನ್ ಫೀಲ್ ಇಟ್. ಯು ಆರ್ ಎ ಹ್ಯಾಪಿ ಬೇಬಿ, ಹೆಲ್ದಿ ಬೇಬಿ, ಇಂಟೆಲಿಜೆಂಟ್ ಬೇಬಿ. ನೀನು ಶ್ರೇಷ್ಠವಾದ ಮಗು, ಶ್ರೇಷ್ಠವಾದ ಆತ್ಮವನ್ನ ಧರಿಸಿರುವಂತಹ ದೇಹ. ನಿನ್ನ ದೇಹ ತುಂಬಾ ಸದೃಢವಾಗಿದೆ. ನಿನ್ನನ್ನ ಮಗುವಾಗಿ ನಾನು ಪಡೆದಿದ್ದಕ್ಕೆ ನನ್ನ ದೇಹ ಕೂಡ ನಿನಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತೆ. Say thank you to your baby from the bottom of your heart and welcome this baby to your womb. ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿ ಇರೋದಕ್ಕೆ, ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಮತ್ತೆ ನೀವು ಮಗುಗೆ ಧನ್ಯವಾದ ಹೇಳ್ತಾ, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಮ್ಮ ಪ್ರೀತಿ ಮಮತೆಯನ್ನ ನಿಮ್ಮ ಮಗುವಿಗೆ ತಲುಪಿಸಿ. ಬ್ರೀದ್ ಔಟ್ ಥ್ರೂ ಯರ್ ಮೌತ್. ನಿಮ್ಮ ಬಾಯಿಯಿಂದ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ಬ್ರೀದ್ ಇನ್ ಥ್ರೂ ಯರ್ ನೋಸ್. ಮೂಗಿನಿಂದ ಉಸಿರನ್ನ ಒಳಗೆ ತಗೊಳ್ಳಿ ಹಾಗೂ ನಿಮ್ಮ ಬಾಯಿಯಿಂದ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಹಾಗೆ ನಿಮ್ಮ ಹೊಟ್ಟೆಯನ್ನು ಸವರ್ತಾ ನಿಮ್ಮ ಮಗುವಿಗೆ ಸ್ವಲ್ಪ ಸಮಯದ ಕಾಲ ರೆಸ್ಟ್ ಮಾಡೋಕೆ ಹೇಳಿ. ಎಸ್. ಈಗ ನಿಮ್ಮ ಇಡೀ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಗಮನಿಸ್ತಾ ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಮುಖದ ಮೇಲೆ ಇಟ್ಟು ನಿಮ್ಮ ಕೈಗಳಿಂದ ಬಂದಂತಹ ಶಾಖವನ್ನ ನಿಮ್ಮ ಮುಖಕ್ಕೆ ಕಳಿಸ್ತಾ ಇದ್ದೀರಾ.
ಧ್ಯಾನದಿಂದ ಬಂದಂತಹ ಶಕ್ತಿಯನ್ನು ಕೂಡ ನಿಮ್ಮ ಕಣ್ಣುಗಳಿಗೆ ಕಳಿಸ್ತಾ ಇದ್ದೀರಾ. ಹಾಗೆ ನಿಮ್ಮ ಕಣ್ಣುಗಳನ್ನ ಕತ್ತಲೆಯಲ್ಲೇ ಓಪನ್ ಮಾಡಿ ನಿಮ್ಮ ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಹತ್ರ ನೀರಿದ್ರೆ ಟೇಕ್ ಅ ಸಿಪ್. ಸ್ವಲ್ಪ ನೀರು ಕುಡೀರಿ. ಪ್ರತಿದಿನ ಧ್ಯಾನ ಮಾಡುವಾಗ ಅಥವಾ ನನ್ನ ಕ್ಲಾಸ್ ಅಟೆಂಡ್ ಮಾಡುವಾಗ ಒಂದು ಬಾಟಲ್ ನೀರು ಇಟ್ಕೊಂಡು ಕುತ್ಕೊಳ್ಳಿ. ಆ, ಮತ್ತೆ ಮತ್ತೆ ಎದ್ದೋಗೋದು ಬೇಡ ಅನ್ನೋದು ಒಂದು ಉದ್ದೇಶ. ಆದ್ರೆ ನೀರಿಗೆ ಒಂದು ಎನರ್ಜಿ ಇರುತ್ತೆ, ಅದಕ್ಕೆ ಒಂದು ಮೆಮೊರಿ ಇರುತ್ತೆ. ಅದಕ್ಕೋಸ್ಕರ ನಾವು ಮಾಡಿದಂತಹ ಧ್ಯಾನದಲ್ಲಿರುವಂತಹ ಪಾಸಿಟಿವ್ ವೈಬ್ರೇಷನ್ಸ್ ಆ ನೀರಿಗೂ ಕೂಡ ತಲುಪಿರುತ್ತೆ. ಅದನ್ನ ನೀವು ಮತ್ತೆ ಮತ್ತೆ ಸೇವನೆ ಮಾಡೋದ್ರಿಂದ ನಿಮಗೆ ಮತ್ತೆ ಮತ್ತೆ ಇಟ್ಸ್ ಲೈಕ್ ರಿಮೈಂಡರ್ ಅಲ್ವಾ. ನಿಮ್ಮ ಮಗುವಿನ ಬಗ್ಗೆ ನೀವು ಮಾತಾಡಿದ್ದೀರಾ, ನೀವು ಅದಕ್ಕೋಸ್ಕರ ಮೆಡಿಟೇಷನ್ ಮಾಡಿದ್ದೀರಾ, ಧ್ಯಾನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ರಿಮೈಂಡರ್. ಅಂಡ್ ದೆನ್ ಮತ್ತೆ ಮತ್ತೆ ನಾನು ಪಾಸಿಟಿವ್ ಆಗಿರ್ಬೇಕು ಇದೀನಿ ಅನ್ನೋದಕ್ಕೆ ಅದು ಒಂದು ರಿಮೈಂಡರ್ ಆಗಿ ಕೂಡ ವರ್ಕ್ ಆಗುತ್ತೆ. ಮತ್ತು ಅದರಲ್ಲಿರುವಂತಹ ವೈಬ್ರೇಷನ್ಸ್ ನಿಮ್ಮ ದೇಹವನ್ನ ತಲುಪುತ್ತೆ. ಓಕೆ. ಎಸ್. ಇವತ್ತು ಒಂದು ವೆರಿ ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡೋಣ, ಬಟ್ ವೆರಿ ಎಫೆಕ್ಟಿವ್. ತುಂಬಾ ಸಿಂಪಲ್ ಆದ್ರೂ ಎಷ್ಟೋ ಜನ ಇದ್ರ ಬಗ್ಗೆ ಅಷ್ಟು ಗಮನವನ್ನ ಕೊಟ್ಟಿರಲ್ಲ. ಓಕೆ, ಐ ಶೇರ್ ಮೈ ಸ್ಕ್ರೀನ್. ಕಾಣಿಸ್ತಾ ಇದೆಯಾ ಅಂತ ಹೇಳಿ ನನಗೆ ಕನ್ಫರ್ಮ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ, ಎಸ್, ಥ್ಯಾಂಕ್ ಯು ಕಲಾ ಅವರೇ. ಎಸ್, D6 ಅಂತ ಇದೆ, ಬಟ್ ನಾನು ಒಂದು ರ್ಯಾಂಡಮ್ ನಂಬರ್ ಹಾಕಿದ್ದೀನಿ. ಓಕೆ, ಎಸ್, ಚೇಂಜ್ ಯುವರ್ ವರ್ಡ್ಸ್ ಟು ಚೇಂಜ್ ಯುವರ್ ಥಾಟ್ಸ್. ಆಯ್ತಾ? ಸೊ ಆಲೋಚನೆಗಳನ್ನ ಬದಲಾಯಿಸಬೇಕು, ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು. ಚಿಂತೆ ಅಲ್ಲ, ಚಿಂತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತೀವಿ, ಆದ್ರೆ ಹೇಗೆ ಮಾಡೋದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಲ್ವಾ. ಈ ಟಾಪಿಕ್ ಬಗ್ಗೆ ನಾವು ಹಿಂದೆ ಒಂದ್ಸರಿ ಮಾತಾಡಿದ್ವಿ. ಅಂದ್ರೆ ನಮ್ಮ ಆಲೋಚನೆಗಳು ನಮ್ಗೆ ಹೇಗೆ ಶೇಪ್ ಮಾಡುತ್ತೆ, ನಮ್ಮ ಮಗುವನ್ನ ಹೇಗೆ ಶೇಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೆ ನಾನು ಇವತ್ತು ವಿತ್ ಸ್ಲೈಡ್ಸ್, ನಾನು ನಿಮ್ಗೆ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ವಿತ್ ಸ್ಲೈಡ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ದಿನದಲ್ಲಿ ಆಲ್ಮೋಸ್ಟ್ ಒಂದು 60,000 to 70,000 ಥಾಟ್ಸ್ ಬರ್ತಾ ಇರುತ್ತೆ ಅಲ್ವಾ. ನಾನು ಪದೇ ಪದೇ ಇದನ್ನ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಅದರಲ್ಲಿ ಎಷ್ಟು ಪರ್ಸೆಂಟ್ ನಾವು ಅದೇ ಒಂದೇ ತರ ರಿಪೀಟೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಹೊಸ ಹೊಸ ಥಾಟ್ಸ್ ಬರ್ತಾನೆ ಇಲ್ಲ, ಬರೀ ಹಳೇದನ್ನೇ ಮತ್ತೆ 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 ನೆನ್ಪು ಮಾಡ್ಕೋತಾ ಇರ್ತೀವಿ, ಅಥವಾ ಮಾಡಿದ್ದೇ ಕೆಲಸ ಮಾಡ್ತೀವಿ, ಅಥವಾ ನೋಡಿದ್ದೇ ಧಾರಾವಾಹಿ ಅಥವಾ ನ್ಯೂಸ್, ಅಥವಾ ಒಂದೇ ರೂಟೀನ್ ಫಾಲೋ ಮಾಡ್ತಾ ಇರ್ತೀವಿ. ಯೋಚನೆ ಮಾಡಿದ್ದ ವಿಷಯಗಳನ್ನ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ವಿ ಆರ್ ನಾಟ್ ಆಡಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಅಲ್ವಾ. 90% ರಿಪಿಟೇಟಿವ್ ಆಗಿದೆ ಅಂತಂದ್ರೆ ಇನ್ನು 10% ಅಲ್ಲಿ ಹೊಸದನ್ನ ಕಲಿಬೇಕು, ಅದನ್ನ ಮಗುಗೆ ತಲುಪಿಸ್ಬೇಕು ಅಲ್ವಾ. ಆದ್ರೆ ಮಗುವಿಗೆ ಆಲ್ಮೋಸ್ಟ್ 70-80% ಬ್ರೈನ್ ಡೆವಲಪ್ಮೆಂಟ್ ಇವಾಗ್ಲೇ ಆಗ್ತಾ ಇದೆ. ಬಟ್ ಈ ಒಂದು ನಮ್ಮ ಇಷ್ಟೇ ಇಷ್ಟ ಆಲೋಚನೆಗಳು ಸಾಕಾಗುತ್ತಾ? ಅದಕ್ಕೆ ಏನ್ ರಿಪಿಟೇಟಿವ್ ಆಗಿ ಬರ್ತಾ ಇದೆಯ ಅಲ್ವಾ, ಅದೇ ಥಾಟ್ಸ್ನ ನಾವು ರಿಫೈನ್ ಮಾಡ್ತಾ ಹೋಗ್ಬೇಕು. ಆಲ್ಮೋಸ್ಟ್ ಅಷ್ಟರಲ್ಲಿ ಆಯ್ತಾ 90% ನಾವು ಒಂದೇ ತರ ಆಲೋಚನೆ ಮಾಡ್ತಾ ಇರ್ತೀವಿ ಪ್ರತಿದಿನನೂ, ಸೇಮ್ ಥಾಟ್ಸ್ ಆಯ್ತಾ. ಮತ್ತೆ ಬೇರೆ ಬೇರೆ ಇವತ್ತೇನು ಅಡುಗೆ ಮಾಡಬೇಕು, ಏನು ತಿನ್ಬೇಕು, ಹೆಂಗ್ ವಾಕ್ ಮಾಡಬೇಕು, ನನ್ನ ಸ್ಲಿಪ್ಪರ್ ಎಲ್ಲಿದೆ, ಶೂಸ್ ಎಲ್ಲಿದೆ, ಅದು ಎಲ್ಲಿದೆ, ಇದು ಎಲ್ಲಿದೆ, ಬರೀ ಒಂದೇ ಥರದ ಥಾಟ್ಸ್ ಆಯ್ತಾ. ಪ್ರೊಡಕ್ಟಿವ್ ಥಾಟ್ಸ್ ಇಲ್ಲ, ಅಥವಾ ಕಲಿಯುವಂತಹ ಮನಸ್ಥಿತಿ ಇಲ್ಲ, ಅದು ಏನೇನೋ ಅದರಲ್ಲಿ 70-80% ಬರೀ ನೆಗೆಟಿವ್ ಆಯ್ತಾ. ಸೊ ಹಿಂಗಿರುವಾಗ ಹೇಗೆ ನಾವು ಹೊಸದನ್ನ ಮಗುಗೆ ಕಲಿಸ್ತಾ ಹೋಗೋದು, ಕನೆಕ್ಟ್ ಮಾಡ್ತಾ ಹೋಗೋದು, ಮಗುಗೆ ತಲುಪಿಸೋದು ಅಲ್ವಾ. ಸೊ ನಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೇಗೆ ನಾವು ಕಾನ್ಸಂಟ್ರೇಟ್ ಮಾಡೋದು. ಎಲ್ಲರೂ ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ ಪ್ರೆಗ್ನೆನ್ಸಿಲಿ ಅದರಲ್ಲೂ ತುಂಬಾ ಕೇರ್ಫುಲ್ ಆಗಿರ್ತಾರೆ. ಅಫ್ಕೋರ್ಸ್ ನೀವು ಇರಬೇಕು ಆಯ್ತಾ. ಆದ್ರೆ ಬರೀ ಫಿಸಿಕಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತ್ರ ಕನ್ಸಿಡರ್ ಮಾಡ್ತಿರ್ತಾರೆ ಎಷ್ಟೋ ಜನ. ಆದ್ರೆ ನೀವು ಮಿಸ್ ಮಾಡ್ತಾ ಇರೋದೇನು,
ಇಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಪ್ರತಿ ಕ್ಷಣದಲ್ಲಿ ಎಷ್ಟೋ ನ್ಯೂರಲ್ ಕನೆಕ್ಷನ್ಸ್ ಫಾರ್ಮ್ ಆಗ್ತಾ ಇದೆ ಆಯ್ತಾ. ಕೋಟಿಗಟ್ಲೆ ನ್ಯೂರಾನ್ ಸೆಲ್ಸ್, ಬ್ರೈನ್ ಸೆಲ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ, ಅದೆಲ್ಲ ಫಾರ್ಮ್ ಆಗ್ತಾ ಇದೆ. ಮಗುಗೆ ಇವಾಗ ಡೆವಲಪ್ ಆಗ್ತಾ ಇದೆ, ಜನರೇಟ್ ಆಗ್ತಾ ಇದೆ ಆಯ್ತಾ. ಸೊ ಈಗಿರುವಾಗ ನಾವು ಇವಾಗ್ಲೇನೆ ಮಗುಗೆ ಏನಾದ್ರೂ ಇನ್ಪುಟ್ಸ್ ಕೊಡ್ತಾ ಹೋದ್ರೆ ಆ ನ್ಯೂರಲ್ ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ರೈನ್ ಸೆಲ್ಸ್ ಚೆನ್ನಾಗಿ ಆಕ್ಟಿವ್ ಆಗಿ ಬೆಳೀತಾ ಹೋಗುತ್ತೆ ಆಯ್ತಾ. ಅದೇ ತಾನೇ ಬೇಕಾಗಿರೋದು ನಮ್ಗೆ. ಸೊ ನಮ್ಗೆ ಅವಾಗ ನಮ್ಮ ಮ್ಯಾಮ್ ಹೇಳ್ತಾ ಇದ್ರು, ಅಂದ್ರೆ ಫಸ್ಟ್ ಟೈಮ್ ನಮ್ಗೆ ಬ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಆಯ್ತಾ, ಒಂದು ಬ್ರೈನ್ ಹಿಂಗಿದೆ ಅಂತಂದ್ರೆ ಸುಮ್ಮನೆ ಹಾಗೆ ನೋಡಿ ಇಷ್ಟಿದೆ ಬ್ರೈನ್ ಹಿಂಗಿದೆ ಅಂತಂದ್ರೆ ಇದರಲ್ಲಿ ಎಷ್ಟು ಈ ತರ ಆ, ಒಳಗಡೆ ಹೋಗಿರುತ್ತೋ ಆಯ್ತಾ, ಎಷ್ಟು ಸುಕ್ಕಾಗಿರುತ್ತೋ ಬ್ರೈನು ಅಷ್ಟು ಪವರ್ಫುಲ್ ಅಂತೆ, ಅಷ್ಟು ಇಂಟೆಲಿಜೆಂಟ್ ಆಗಿರ್ತಾರಂತೆ ಆಯ್ತಾ. ಅದೆಷ್ಟು ಸಾಫ್ಟ್ ಸರ್ಫೇಸ್ ಇರುತ್ತಲ್ಲ ಅಂತವ್ರಿಗೆ ಅಷ್ಟು ಬುದ್ಧಿ ಆ, ಒಂಥರ ಮಂದ ಆಯ್ತಾ. ಹೇಳಿದ್ದು ಬೇಗ ತಲೆ ಒಳಗ್ ಹೋಗಲ್ಲ ಅಥವಾ ಬೇಗ ರಿಯಾಕ್ಟ್ ಮಾಡಲ್ಲ, ಲೇಜಿ ಆಗಿರ್ತಾರೆ. ಸೊ ಆ ಥರ ಇದ್ದಾಗ ಬ್ರೈನ್ ಸಾಫ್ಟ್ ಆಗಿರುತ್ತಂತೆ, ಅಂದ್ರೆ ಅಷ್ಟೊಂದು ಕರ್ವ್ ಇರಲ್ಲ ಅದ್ರಲ್ಲಿ, ಏನು ಇದಿರಲ್ಲ ಅಂತ ಹೇಳಿ. ಸೊ ಎಷ್ಟು ಸುಕ್ಕಾಗಿರುತ್ತೋ ಆ ಬ್ರೈನ್ ಮೇಲ್ಗಡೆ ಪದರ ಅಷ್ಟು ನಾಲೆಡ್ಜ್ ಇರುತ್ತೆ ಅಂತ ಆಯ್ತಾ. ಅದು ಹೆಂಗ್ ಬಂತು? ಬಿಕಾಸ್ ಆಫ್ ಬ್ರೈನ್ ಸೆಲ್ಸ್. ನಂಗೆ ಆಮೇಲೆ ಇವಾಗ ಅದರಲ್ಲೂ ಪ್ರೆಗ್ನೆನ್ಸಿ ಬ್ರೈನ್ ಡೆವಲಪ್ಮೆಂಟ್ ಅಂತ ನಾವು ಸ್ಟಡಿ ಮಾಡುವಾಗ ಇನ್ನ ಜಾಸ್ತಿ ಗೊತ್ತಾಗ್ತಾ ಹೋಯ್ತು. ಸೊ ಬ್ರೈನ್ ಅಲ್ಲಿ ಅಷ್ಟು ನ್ಯೂರಲ್ ಕನೆಕ್ಷನ್ಸ್ ಜಾಸ್ತಿ ಆದಷ್ಟು ಇಂಟೆಲಿಜೆನ್ಸ್ ಜಾಸ್ತಿ ಆಯ್ತಾ. ಅದಕ್ಕೆ ಹೇಗೆ ನಾವು ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋದು ಹೇಗೆ? ಪ್ರತಿ ಕ್ಷಣನೂ ಮಗುಗೆ ಅಷ್ಟೊಂದು ಫಾಸ್ಟ್ ಆಗಿ ಡೆವಲಪ್ ಆಗ್ತಿದೆ ಅಂದ್ರೆ ಈ ಕ್ಷಣ ನಾನು ಏನ್ ಕಲಿಬೇಕು, ಈ ಕ್ಷಣ ಏನ್ ಕಲಿಬೇಕು, ಅಯ್ಯೋ ನಾನು ಸುಮ್ಮನೆ ಕೂತಿದ್ದೀನಲ್ಲ ಇವಾಗ ಏನಾದ್ರೂ ಮಾಡ್ಬೇಕಿತ್ತು. ಸೊ ಈ ತರ ನೀವು ಯಾವಾಗ ಥಿಂಕ್ ಮಾಡ್ತೀರೋ ಅವಾಗ ನಿಮ್ಮ ಫಿಸಿಕಲ್ ಡಿಸ್ಕಂಫರ್ಟ್, ನಾನು ಹೇಳಿದೆ ಅದು ಎಷ್ಟೊಂದು ಟೆಂಪರರಿ ಆಗಿರುತ್ತೆ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಇರೋ ಗಮನನ ನೀವು ಶಿಫ್ಟ್ ಮಾಡಿದಾಗ ನಿಮ್ಗೆ ಅದು ತಲೆಗೆ ಬರೋದಿಲ್ಲ ಆಯ್ತಾ, ನೀವು ಅದನ್ನ ಕಂಟಿನ್ಯೂನೇ ಮಾಡೋದಿಲ್ಲ ಆಯ್ತಾ. ಟೇಕ್ ಪ್ರಿಕಾಷನ್ಸ್ ಅಂಡ್ ದೆನ್ ಮೂವ್ ಫಾರ್ವರ್ಡ್ ಆಯ್ತಾ. ದೆನ್ ಸೊ 10,000 ವರ್ಡ್ಸ್ ಆಯ್ತಾ. ಸೊ ನಾವು ಇಡೀ ಲೈಫಲ್ಲಿ ಆಯ್ತಾ, ಇಡೀ ಲೈಫಲ್ಲಿ ನಾವು ಯೂಸ್ ಮಾಡೋದು ಇಷ್ಟೇ ಆಯ್ತಾ. ಕೆಲವೊಬ್ರು ಇರ್ತಾರೆ ಸ್ವಲ್ಪ ಜಾಸ್ತಿ ಕಲಿತಾ ಇರ್ತಾರೆ ಆಯ್ತಾ, ಬಟ್ ಇಡೀ ಲೈಫಲ್ಲಿ ನಾವು ಯೂಸ್ ಮಾಡುವಂತಹ ವರ್ಡ್ಸ್ ಅಂದ್ರೆ ಒಂದು 10,000 ವರ್ಡ್ಸ್ ಮಾತ್ರ ಆಯ್ತಾ. ಸೊ ನನ್ನ ಡಿಕ್ಷನರಿಲಿ ಸಾರಿ ಅನ್ನೋ ವರ್ಡೇ ಇಲ್ಲ, ಥ್ಯಾಂಕ್ ಯು ವರ್ಡೇ ಇಲ್ಲ, ಏನೇನೋ ಹೇಳ್ತಾ ಇರ್ತಾರೆ, ಡೈಲಾಗ್ಸ್ ಕೇಳಿರ್ತೀರ ಅಲ್ವಾ. ಸೊ ನನ್ನ ಡಿಕ್ಷನರಿಲಿ ಆ ಥರ ಸೋಲು ಅನ್ನೋ ವರ್ಡೇ ಇಲ್ಲ. ಸೊ ಈ ತರ ಕೇಳಿರ್ತೀರ ಡೈಲಾಗ್ಗಳು ಅಲ್ವಾ. ಸೊ ಡಿಕ್ಷನರಿ ಅಂದ್ರೆ ಏನು? ಇದೇ ನನ್ನ ಡಿಕ್ಷನರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಥಾಟ್ಸ್ ಅಲ್ಲಿ, ಆಲೋಚನೆಗಳಿ ಅಲ್ಲಿ ಬರ್ತಾ ಇರುವಂತಹ ಪದಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ. ಜಾಸ್ತಿ ಅಂದ್ರೆ ಒಂದು 10,000 ಪದಗಳು ಮಾತ್ರ ಇದೆ ಆಯ್ತಾ. ಸೊ ಅಲ್ಲಿ ಇಲ್ಲಿ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಎಲ್ಲ ಕಲಿತಾ ಹೋಗ್ತೀರಾ, ಅವಾಗ ನಿಮ್ಮ ವೊಕ್ಯಾಬುಲರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೂ ನಾವು ಯೂಸ್ ಮಾಡೋದು 2,300 ವರ್ಡ್ಸ್ ಮಾತ್ರ. ಓಕೆ, ಸೊ ಪ್ರತಿದಿನ 2,000 ವರ್ಡ್ಸ್ ಮಾತ್ರ ನಾವು ರಿಪೀಟ್ ಆಗಿ ಹೇಳ್ತಾ ಇರ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ. ಮತ್ತೆ ಶಾಕಿಂಗ್ ಫ್ಯಾಕ್ಟರ್ ಏನು ಅಂದ್ರೆ ಅದ್ರಲ್ಲೂ ಒಂದು 90% ಪೂರ್ತಿ ನೆಗೆಟಿವ್ ವರ್ಡ್ಸ್. ಓಕೆ, ಸೊ ಇಷ್ಟು ಡೇಟಾ ಗೊತ್ತಾಯ್ತು, ಇದು ತಗೊಂಡು ನಾವೇನ್ ಮಾಡ್ಬೇಕು ಅಲ್ವಾ. ಸೊ ಚೇಂಜ್ ಯೋರ್ ವರ್ಡ್ಸ್, ಚೇಂಜ್ ಯೋರ್ ಫ್ರೀಕ್ವೆನ್ಸಿ, ಚೇಂಜ್ ಯೋರ್ ಥಾಟ್ಸ್ ಆಯ್ತಾ. ಇದು ಇವತ್ತಿನ ಕಾನ್ಸೆಪ್ಟ್. ಅಂದ್ರೆ ನೀವು ಹೇಗೆ ಚೇಂಜ್ ಮಾಡಬೇಕು ನಿಮ್ಮ ವರ್ಡ್ಸ್ನ ಆಯ್ತಾ. ವರ್ಡ್ಸ್ ಚೇಂಜ್ ಆದ್ರೆ ಥಾಟ್ಸ್ ಚೇಂಜ್ ಆಗತ್ತೆ ಅಲ್ವಾ, ಅದು ಗೊತ್ತಾಯ್ತು. ಸೊ ಯಾಕೆ ಚೇಂಜ್ ಮಾಡಬೇಕು? ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ ಅಂದ್ರೆ ನಾವು ಯೂಸ್ ಮಾಡುವಂತಹ ಪ್ರತಿಯೊಂದು ವರ್ಡ್ಸ್ ಆಯ್ತಾ, ಪ್ರತಿ ಅಕ್ಷರಗಳಲ್ಲೂ ಪದಗಳಲ್ಲೂ ಕೂಡ ಒಂದೊಂದು ಎನರ್ಜಿ ಇರುತ್ತೆ. ನಾನು ಮೊನ್ನೆನೆ ಹೇಳಿದ ಹಾಗೆ ನಮ್ಗೆ ಆ ಲ್ಯಾಂಗ್ವೇಜೇ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಯಾರೋ ಚೀನೀಸೋ ಅಥವಾ ಫ್ರಾನ್ಸ್ನವರು, ಇಟಲಿಯವರು, ಇನ್ಯಾರೋ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಅವ್ರ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಅವರ ಹಾವಭಾವದಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿರುತ್ತೆ. ಅವ್ರು ಬೈತಾ ಇದ್ದಾರ ಹೊಗಳ್ತಾ ಇದ್ದಾರ ಅನ್ನೋದಾದ್ರೂ ನಮಗ್ ಗೊತ್ತಾಗುತ್ತೆ. ಅದ್ರ ಮೀನಿಂಗ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ಖಂಡಿತ ಗೊತ್ತಾಗುತ್ತೆ ಅವ್ರು ಏನೋ ಹೇಳಿ ನನಗೇನೋ ಬೈಕೊಂಡ್ರು ಅಥವಾ ನನಗೇನೋ ಒಂದು ಕಾಂಪ್ಲಿಮೆಂಟ್ ಕೊಟ್ರು, ಒಟ್ಟು ಗೊತ್ತಾಗುತ್ತೆ ಅಲ್ವಾ. ಸೊ ಯಾವ್ದ್ರಿಂದ ಗೊತ್ತಾಗುತ್ತೆ? ವಿತ್ ಫ್ರೀಕ್ವೆನ್ಸಿ. ಅದಕ್ಕೆ ಪ್ರತಿ ವರ್ಡ್ಸ್ಗೂ ಒಂದೊಂದು ಎನರ್ಜಿ ಇದೆ ಆಯ್ತಾ, ಒಂದು ಫ್ರೀಕ್ವೆನ್ಸಿ ಇದೆ, ಒಂದು ವೈಬ್ರೇಷನ್ ಇದೆ. ಸೊ ನಮಗ್ ಬೇಕಾಗಿರೋದು, ಮಗುಗ್ ಬೇಕಾಗಿರೋದು ಪಾಸಿಟಿವ್ ವೈಬ್ರೇಷನ್ಸ್ ಅಲ್ವಾ, ಪಾಸಿಟಿವ್ ವರ್ಡ್ಸ್.
ಅದಕ್ಕೆ ಪ್ರತಿ ಸರಿ ನೀವು ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ನಿಮ್ಮೆಲ್ಲರಿಗೂ ಟಾಸ್ಕ್ ಇದು. ಈ ಶೀಟ್ನ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ಎಲ್ಲರಿಗೂ, ಅಂದ್ರೆ ಯಾರೆಲ್ಲ 5 ಡೇ ಸೆಷನ್ ಅಟೆಂಡ್ ಮಾಡಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಸೊ ಇವಾಗ ಹೊಸ ಬ್ಯಾಚಲ್ಲಿ ಇರೋರ್ಗೂ ಕೂಡ ಈ ಶೀಟ್ನ ನಾನು ಫಾರ್ವರ್ಡ್ ಮಾಡ್ತೀನಿ. ಅದನ್ನ ಮೀರಿ ನೀವೇ ಇದನ್ನ ಆ, ನಾನು ಶೀಟ್ ಕೊಟ್ರು ಅದನ್ನ ಪ್ರಿಂಟ್ಔಟ್ ತಗೊಂಡು ಮಾಡ್ಬೇಕಾಗುತ್ತೆ. ಬಟ್ ಇಟ್ಸ್ ಓಕೆ. ಅಟ್ಲೀಸ್ಟ್ ನೀವು ಈ ಥರ 2 ಕಾಲಮ್ ಮಾಡಿ, ನೆಗೆಟಿವ್ ಸೆಂಟೆನ್ಸ್ ರೀಪ್ಲೇಸ್ ವಿತ್ ಪಾಸಿಟಿವ್ ಸೆಂಟೆನ್ಸ್. ಆಯ್ತಾ? ಫಸ್ಟ್ ಲಿಸ್ಟ್ ಡೌನ್ ಮಾಡ್ತಾ ಹೋಗಿ. ಇದನ್ನ ಖಂಡಿತ ಬರೆದು ಮಾಡಿ. ಆಯ್ತಾ? ಯಾವಾಗಾದ್ರೂ ಫ್ರೀ ಇದ್ದಾಗ, ನೀವು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ನೀವು ಮಲ್ಕೊಂಡು ಕೂಡ ಹಿಂಗ್ ಬರಿಬೋದು, ಇಲ್ಲ ಹೆಂಗಾದ್ರೂ ಒಟ್ಟು ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಯಾವಾಗಾದ್ರೂ ನೀವು ಕುತ್ಕೊಂಡಾಗ ಒಂದ್ 5 ನಿಮಿಷ ತೆಗೆದುಕೊಂಡ್ರು ಸಾಕು, ನೀವು ಒಂದ್ ಸ್ವಲ್ಪ ಮಾಡ್ಬೋದು. ಇದನ್ನ ತುಂಬಾ ಹೊತ್ತು ಮಾಡದೇ ಇದ್ರು ಒಂದ್ 3-4 ವರ್ಡ್ಸ್ ಆದ್ರೂ ಲಿಸ್ಟ್ ಡೌನ್ ಮಾಡಿ. ಆಯ್ತಾ? ತುಂಬಾ ಹೊತ್ತು ಕುತ್ಕೊಳ್ಳಕ್ ಆಗದೆ ಇದ್ದವ್ರು. ಬಟ್ ಯಾರಿಗೆ ಕುತ್ಕೊಳ್ಳಕ್ ಆಗುತ್ತೆ, ಮಾಡಕ್ ಆಗುತ್ತೆ ನಂಗೆ ಅಂತ ಅನ್ನೋರು ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಓಕೆನಾ? ಸೊ ನನ್ಗೆ ಇಷ್ಟೊಂದು ನೆಗೆಟಿವ್ ಥಾಟ್ಸ್ ಇದೆಯಾ, ವರ್ಡ್ಸ್ ಇದೆಯಾ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಇಟ್ಸ್ ಓಕೆ. ಆಯ್ತಾ? ನನಗ್ ಮಾತ್ರ ಅಲ್ಲ, ಎಲ್ಲರಿಗೂ ನಾನು ಹೇಳಿದ್ದು. ಆಯ್ತಾ? ನಿಮಗೆ ಒಬ್ರಿಗೆ ಇಬ್ರಿಗೆ ಅಂತಲ್ಲ, ಎಲ್ಲರಿಗೂ ಇದು ಇದ್ದೇ ಇರುತ್ತೆ. ಆಯ್ತಾ? ಸೊ ನಿಮಗೆ ಯಾವ ರೀತಿ ನೆಗೆಟಿವ್ ಥಾಟ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ, ಆಯ್ತಾ? ಅದನ್ನ ನೀವು ರೆಕಗ್ನೈಸ್ ಮಾಡಬೇಕು. ಆಯ್ತಾ? ಸೊ ಮೇಡಮ್, ಹೌ ಟು ಅವಾಯ್ಡ್ ನೆಗೆಟಿವ್ ಥಾಟ್ಸ್ ಅಂತ ಕೇಳಿದ್ರೆ, ಫಸ್ಟು ನಿಮಗೆ ನೆಗೆಟಿವ್ ಥಾಟ್ಸ್ ಅಂದ್ರೆ ಯಾವುದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡಬೇಕು. ಅಲ್ವಾ? ಇದನ್ನ ಎಲ್ಲರೂ ಕೇಳ್ತಾರೆ, ಆಲ್ಮೋಸ್ಟ್ ಎಷ್ಟೋ ಜನ ಕೇಳಿದ್ದಾರೆ, ಪ್ರೆಗ್ನೆನ್ಸಿಲಿ ನೆಗೆಟಿವ್ ಥಾಟ್ಸ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಹೇಳಿ. ಫಸ್ಟ್ ನಿಮ್ಗೆ ಯಾವ ರೀತಿಯ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡಿ. ಅಲ್ವಾ? ನಂತರ ಅದನ್ನ ರೀಪ್ಲೇಸ್ ಮಾಡಿ, ಉಲ್ಟಾ ಮಾಡಿ. ಸಮಾನಾರ್ಥಕ ಪದ, ವಿರುದ್ಧ ಪದ ಅಂತ ಕೇಳಿದಿರ ಎಲ್ಲರೂ. ಆಪೋಸಿಟ್ ವರ್ಡ್ಸ್, ಸಿನೋನಿಮ್ಸ್, ಆಂಟೋನಿಮ್ಸ್ ಅಲ್ವಾ? ಸೊ ಅದು ಗೊತ್ತು ನಿಮ್ಗೆ. ಸೊ ಇವಾಗ ನಾವು ರಿಪ್ಲೇಸ್ ಮಾಡ್ಬೇಕಾಗಿರೋದು ವಿರುದ್ಧಾರ್ಥಕ ಪದಗಳಿಂದ. ಆಯ್ತಾ? ಎಕ್ಸಾಕ್ಟ್ಲಿ ಹಂಗೆ ಮಾಡಕ್ ಹೋದ್ರೆ ಚೆನ್ನಾಗಿ ಕಾಣಲ್ಲ ಅದು. ಬಟ್ ನೀವು ಯೋಚನೆ ಮಾಡಿ, ಇದನ್ನ ನಾನು ಹೇಗೆ ಪಾಸಿಟಿವ್ ಇಂದ ರಿಪ್ಲೇಸ್ ಮಾಡಬಹುದು ಅಂತ ಹೇಳಿ. ಆಯ್ತಾ? ಯಾರಾದ್ರೂ ಈಗ ಒಂದು ಎಕ್ಸಾಂಪಲ್ ಕೊಡಿ, ನಾನು ಲೈವ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮಾಡೋಣ. ಆಯ್ತಾ? ಒಂದು ಜಸ್ಟ್ ಫಾರ್ ಇನಿಷಿಯೇಷನ್. ಆಯ್ತಾ? ಯಾರು ಹೇಳ್ತೀರಾ? ಓಕೆ, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳಿ. ಓಕೆ, ಅದೇ ಬೆಸ್ಟ್ ಸೊಲ್ಯೂಷನ್. ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ನೆಗೆಟಿವ್ ಥಾಟ್ ಅಥವಾ ಸೆಂಟೆನ್ಸ್ನ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಐ ಹೆಲ್ಪ್ ಯು ಇನ್ ಟರ್ನಿಂಗ್ ದೆಮ್ ಟು ಪಾಸಿಟಿವ್ ಸೆಂಟೆನ್ಸ್. ಆಯ್ತಾ? ಇಲ್ಲಿ ರೀಪ್ಲೇಸ್ ವಿತ್ ಅನ್ನೋ ಕಾಲಮ್ ಅಲ್ಲಿ ಇಲ್ಲಿ ಫಸ್ಟ್ 1 ಸೆಂಟೆನ್ಸ್ ಬರಿತೀರಾ ಅಲ್ವಾ, ಅದನ್ನ ರೀಪ್ಲೇಸ್ ಮಾಡಿ. ಆಯ್ತಾ? ಆ ಥರ ಮಾಡಬೇಕು. ಓಕೆ. ಹಲೋ. ಅಕಸ್ಮಾತ್ ಹಾ, ಯಾರು? ಹರ್ಷಿತಾ ಅಲ್ವಾ? ಹಾ ಮ್ಯಾಮ್. ಹಾ, ಹೇಳಿ. ಎಷ್ಟೇ ಪಾಸಿಟಿವ್ ಆಗಿದ್ರು ಅರೌಂಡ್ ಎನ್ವಿರಾನ್ಮೆಂಟ್ ಮತ್ತೆ ಏನಾದ್ರು ನೆಗೆಟಿವ್ ಮಾಡ್ಬಿಡುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಮ್ಯಾಮ್. ಓಕೆ. ಸೊ ನಿಮ್ಮ ನೆಗೆಟಿವ್ ಥಾಟ್ ಏನು ಅದರಲ್ಲಿ ಅಂತ ಹೇಳಿ ನಂಗೆ. ಅಂದ್ರೆ ಒಂದು ಸೆಂಟೆನ್ಸ್ ಆಗಿ ಅದನ್ನ ಕನ್ವರ್ಟ್ ಮಾಡಿ. ಒಂದು ಪಾಸಿಟಿವ್ ಫ್ಲೋರ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಸಡನ್ ಆಗಿ ಏನೋ ಒಂದು ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಇನ್ ದ ಸೆನ್ಸ್ ಲೈಕ್ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಸಮಥಿಂಗ್, ಲೈಕ್ ಮದರ್ ಇನ್ ಲಾಸ್ ನಮ್ಮಲ್ಲಿ ಇದ್ದೇ ಇರುತ್ತಲ್ವಾ. ಹ್ಮ್ ಸೊ ಹ್ಮ್ ಆತರ ಡಿಸ್ಟರ್ಬ್ ಆಗುತ್ತೆ. ಹ್ಮ್ ಸೊ ಆ ಒಂದು ವರ್ಡ್ ಇಂದ ಫುಲ್ ಮೂಡ್ ಅಪ್ಸೆಟ್ ಆಗ್ಬಿಡತ್ತೆ. ಹ್ಮ್ ಸೊ ಅದನ್ನ ಓಕೆ. ಹೇಗ್ ರಿಪ್ಲೇಸ್ ಮಾಡ್ಬೋದು? ಹಾ. ಸೊ ಇವಾಗ ಜಸ್ಟ್ ಎಕ್ಸಾಂಪಲ್ ಆಗಿ ಇನ್ಲಾಸ್ ಏನಾದ್ರೂ ಈ ತರ ಸಣ್ಣ ಪುಟ್ಟ ಏನಾದ್ರೂ ದೊಡ್ಡ ದೊಡ್ಡದಾದ್ರೂ ಇದ್ದೇ ಇರುತ್ತೆ ಎಲ್ಲ ಮನೆಗಳಲ್ಲಿ. ಆಯ್ತಾ? ಲೆಟ್ ಇಸ್ ನಾಟ್ ಜಡ್ಜ್. ಆದ್ರೆ ಅದರಿಂದ ಯಾವ ಸಿಚುವೇಶನ್ ಆಗಿದ್ರು ಅದರಿಂದ ನಮ್ಮ ಮೇಲೆ ಯಾವ ಥಾಟ್ಸ್, ಆಲೋಚನೆಗಳನ್ನ ನಾವು ಈಗ ಆಲೋಚನೆಗಳು ಅದರಲ್ಲಿರುವಂತಹ ವರ್ಡ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ? ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಜಸ್ಟ್ ನಾನು ಹರ್ಷಿತಾ ಪ್ಲೇಸಲ್ಲೋ ಅಥವಾ ಸುವರ್ಣ ಪ್ಲೇಸಲ್ಲೋ ಮಂಜುಳಾ ಪ್ಲೇಸಲ್ಲೋ ವಿಜುವಲೈಸ್ ಮಾಡಿ ಹೇಳ್ತಾ ಇದ್ದೀನಿ. ಆಯ್ತಾ? ಸೊ ಯಾರೋ ಏನೋ ಅಂದ್ರು, ಅದರಿಂದ ನನಗೆ ಏನ್ ಅನಿಸ್ತಾ ಇದೆ, ನನ್ನ ಒಳಗಡೆ ಏನ್ ಥಾಟ್ ಬಂತು ಅಂದ್ರೆ, ಮೇ ಬಿ ನಾನ್ ಸರಿ ಇಲ್ವಾ, ನಾನು ಮಾಡಿದ್ದೆಲ್ಲಾನು ತಪ್ಪಾ? ಆಯ್ತಾ? ಆಮ್ ಐ ಎಸ್ ರಾಂಗ್? ಮ್ಯಾಮ್, ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ. ಆಯ್ತಾ? ನಾನು ಏನ್ ಮಾಡಿದ್ರು ಅದು ತಪ್ಪಾ? ನಾನು ಯಾವ್ದನ್ನು ಸರಿ ಮಾಡೋದೇ ಇಲ್ವಾ? ಆಯ್ತಾ? ಸೊ ಈ ತರ ಥಾಟ್ಸ್ ಬರುತ್ತೆ. ಆಯ್ತಾ? ಆ ವರ್ಡ್ಸ್ ನ ನೋಡಿ.
ನಾನು ಯಾವಾಗ್ಲೂ ತಪ್ಪಾಗೆ ಮಾಡ್ತೀನ? ಅದು ಡೌಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಡೌಟ್. ಆಯ್ತಾ? ಕೆಲವೊಂದ್ಸರಿ. ಅಥವಾ ಅದು ಆಂಗರೇ ಇರಬಹುದು. ಆಯ್ತಾ? ಕೋಪನೇ ಇರಬಹುದು. ಕೋಪದಲ್ಲಿ ನಾವು ಮಾಡುವಂಥ ವರ್ಡ್ಸ್ ಯಾವುದು? ಆಯ್ತಾ? ಸೊ ಇನ್ನು ಏನೇನೋ ಬಂದ್ಬಿಡುತ್ತೆ. ಆಯ್ತಾ? ಬಾಯಲ್ಲಿ ಬೇರೆ ಏನೇನೋ ಥಾಟ್ಸು ವರ್ಡ್ಸು ಅದೆಲ್ಲ ಬರ್ತಾ ಇರುತ್ತೆ. ಸೊ ಆ ಥರ ಏನೇನು ಥಾಟ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಲಿಸ್ಟ್ ಡೌನ್ ಮಾಡಿ ಒಂದ್ ಕಡೆ. ಆಯ್ತಾ? ಸೊ ಇದನ್ನ ರೀಪ್ಲೇಸ್ ಮಾಡಬೇಕು. ಇಲ್ಲ, ಅವ್ರು ಏನಾದ್ರೂ ಅನ್ಲಿ, ನಾನು ಸರಿ ಇದ್ದೀನಿ ಅಂತ ನನಗೆ ಗೊತ್ತು. ಆಯ್ತಾ? ಮೇ ಬಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅಥವಾ ಇವತ್ತಿಂದ ಇರ್ಬೋದು, ಇನ್ಯಾವಾಗಿಂದೋ ಇರಬಹುದು. ಅದೆಲ್ಲ ಬೇರೆ. ನಾನೇನು ಅಂತ ನನಗೆ ಗೊತ್ತು. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಯ್ತಾ? ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲಾ ಕೆಲಸಗಳನ್ನ ಚೆನ್ನಾಗಿ ಮಾಡೋಕೆ, ಅಥವಾ ನನ್ನ ಕೈಲಾದ ಪ್ರಯತ್ನವನ್ನ ನಾನು ಮಾಡ್ತೀನಿ ಎಲ್ಲದನ್ನು ಸರಿಯಾಗಿ ಮಾಡೋದಕ್ಕೆ. ಆಯ್ತಾ? ಅದನ್ನ ಮೀರಿ ನನ್ನ ಕೈಲಿ ಇಲ್ಲ ಅನ್ನೋದು ನನಗೆ ಗೊತ್ತಿರುತ್ತೆ. ಆಯ್ತಾ? ಸೊ ನೀವು ಕರೆಕ್ಟ್ ಆಗಿದ್ದೀರಾ. ಆಲ್ವೇಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಹೈಯರ್ ಎನರ್ಜಿ. ಆಯ್ತಾ? ಒಂದು ಕಾರ್ಮಿಕ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಿ, ಅವಾಗ ನಿಮ್ಗೆ ಇದು ಈಸಿ ಆಗತ್ತೆ. ಆಯ್ತಾ? ಸಿ, ಒಂದು ವಿಷಯ ಅಂತಂದ್ರೆ, ಒಂದೇ ಒಂದು ವಿಷಯದಲ್ಲಿ ಎಲ್ಲರಿಗೂ ಒಂದೊಂದು ಅಭಿಪ್ರಾಯಗಳಿರುತ್ತೆ. ಆಯ್ತಾ? ಒಂದ್ ವಿಷಯ ಒಬ್ರಿಗೆ ಸರಿ ಅನ್ಸಿದ್ರೆ ಒಬ್ರಿಗೆ ತಪ್ಪು ಅನ್ಸುತ್ತೆ. ನನಗ್ ಗೊತ್ತಿರೋ ಹಂಗೆ ಇಡೀ ಜಗತ್ತಲ್ಲಿ ಯಾವುದೋ ಒಂದು ವಿಷಯ ಇಲ್ಲ ಯಾರು ಒಬ್ರೂ ಸರಿ ಇಲ್ಲ ಅಂತ ಹೇಳಿರುವಂತ. ಎಲ್ಲ ಸರಿ ಇದೆ, ಇದು ಪರ್ಫೆಕ್ಟ್ ಅಂತ ಹೇಳಿರೋದು ಯಾವುದೂ ಇಲ್ಲ. ಆಯ್ತಾ? ಎಲ್ಲದರಲ್ಲೂ ಒಳ್ಳೇದಿದೆ, ಎಲ್ಲದರಲ್ಲೂ ಕೆಟ್ಟದಿದೆ, ಎಲ್ಲದರಲ್ಲೂ ನ್ಯೂನತೆ ಇದೆ, ಎಲ್ಲದರಲ್ಲೂ ಅವಶ್ಯಕತೆಗಳು ಕೂಡ ಇದೆ. ಪಾಸಿಟಿವ್, ಸಕಾರಾತ್ಮಕ, ನಕಾರಾತ್ಮಕ ಎಲ್ಲರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ನಾವು ಯಾವ್ದನ್ನ ತಗೊಂತೀವಿ ಅದ್ ಮಾತ್ರ ಇಂಪಾರ್ಟೆಂಟ್. ಆಯ್ತಾ? ಸೊ ಅದಕ್ಕೆ ನಾವು ಅದನ್ನ ತಗೊಳ್ಳೋದ್ ಬಿಟ್ಟು, ನಾನೇನಂತ ನನಗ್ ಗೊತ್ತು, ನಾನು ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ. ಆದ್ರೆ ಪ್ರೂವ್ ಮಾಡ್ಬೇಕಾಗಿರೋದು ಒಬ್ರಿಗೆ, ಹೈಯರ್ ಪವರ್, ನಮ್ಮ ಕರ್ಮಗಳಿಗೆ ಮಾತ್ರ. ಆಯ್ತಾ? ನಮ್ಮ ಕರ್ಮನ ಡಿಸೈಡ್ ಮಾಡುವಂತಹ ಒಬ್ರು ಇದ್ದಾರೆ, ಅವರಿಗೆ ನಾವು ಪ್ರೂವ್ ಮಾಡಿದ್ರೆ ಸಾಕು. ಆಯ್ತಾ? ಬೇರೆ ಏನೇ ಸಮರ್ಥನೆಗಳು ಕೊಟ್ರು ನಾವು ತಪ್ಪು ಮಾಡಿದ್ರೆ ಅದು ತಪ್ಪೇ, ಸರಿ ಮಾಡಿದ್ರೆ ಸರಿನೇ. ಆಯ್ತಾ? ಯಾರು ಏನೇ ಅಂದ್ರೂ ಸರಿ ಸರಿನೇ, ತಪ್ಪು ತಪ್ಪೆ. ಆಯ್ತಾ? ಸೊ ಅದು ನಮಗೆ ಗೊತ್ತಾಗ್ಬೇಕು. ಆಯ್ತಾ? ಸೊ ಸೆಲ್ಫ್ ಡೌಟ್, ಫಿಯರ್ ಆಗಿರ್ಬೋದು, ಅಥವಾ ಈ ತರ ಅವ್ರು ಏನಾದ್ರು ಅಂದ್ಬಿಟ್ರೆ ಅನ್ನೋ ಭಯ ಆಗಿರ್ಬೋದು, ಅಥವಾ ಅಯ್ಯೋ ಅವ್ರ ಹಂಗ ಅಂದ್ಬಿಟ್ರಲ್ಲ ಅನ್ನೋ ಕೋಪ ಆಗಿರ್ಬಹುದು, ಅಥವಾ ಬೇಜಾರಾಗಿರ್ಬೋದು, ಅಥವಾ ನಮ್ಮ ಮೇಲೆ ನಾವು ಹೌದಾ ನಿಜವಾಗ್ಲೂ ಅವ್ರು ಅಷ್ಟ್ ಅಂತಿದ್ದಾರೆ ಅಂದ್ರೆ ಮೇ ಬಿ ನನ್ನಲ್ಲೇ ಏನೋ ತಪ್ಪಿದೆ ಅನ್ಸುತ್ತೆ. ಸೊ ಈ ತರ ಎಲ್ಲಾ ಭಾವನೆಗಳು ಬರ್ತಾ ಇರುತ್ತೆ. ಅವಾಗೆಲ್ಲ ನೀವು ಬಂದು ಲ್ಯಾಂಡ್ ಆಗ್ಬೇಕಾಗಿರೋದು ಒಂದೇ ಪಾಯಿಂಟ್ಗೆ. ಆಯ್ತಾ? ಜಗತ್ತಿನ ಕಣ್ಣಲ್ಲಿ ಅಲ್ಲ. ಆಯ್ತಾ? ದೇವ್ರ ಕಣ್ಣಲ್ಲಿ ನಾನ್ ಮಾಡಿರೋ ಕೆಲಸ ಸರಿನಾ ತಪ್ಪಾ? ಆಯ್ತಾ? ನಾನ್ ಸರಿ ಇದೀನ ತಪ್ಪಿದೀನ ನಮಗ್ ಗೊತ್ತಿರ್ಬೇಕು. ಆಯ್ತಾ? ಸರಿ ಇದ್ರೆ ಯಾರು ಏನೇ ಹೇಳಿದ್ರು ಬಿಟ್ಟು ಹಾಕಿ. ಆಯ್ತಾ? ಓಕೆ. ಸೊ ಅದನ್ನ ವರ್ಡ್ಸ್ ಅಲ್ಲಿ ರಿಪ್ಲೇಸ್ ಮಾಡ್ತಾ ಹೋಗಿ, ನಾನ್ ಸರಿ ಇದೀನ, ನಾನು ಮಾಡಿದ್ದೆಲ್ಲ ತಪ್ಪ ಅಂತ ಬಂದಾಗ, ದೇವರ ದೃಷ್ಟಿಯಲ್ಲಿ ನಾನು ಸರಿನೇ, ನನ್ನ ದೃಷ್ಟಿಯಲ್ಲಿ ನಾನು ಸರಿನೇ. ಆಯ್ತಾ? ನಾನು ಯಾವಾಗ್ಲೂ ಅದು ಸೆಲ್ಫ್ ವರ್ತ್ ಅನ್ನೋದ್ರ ಮೇಲೆ ನಾವು ಒಂದ್ಸರಿ ಮೆಡಿಟೇಷನ್ ಕೂಡ ಮಾಡಿದ್ವಿ ಅನ್ಸುತ್ತೆ. ಮೇ ಬಿ ನೀವು ಇದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಈ ತರ ನಮ್ಮ ಸೆಲ್ಫ್ ವರ್ತ್, ನಾವು ಮಾಡ್ತಾ ಇರೋ ಕೆಲಸ ರೈಟ್ ಇದೆಯಾ ರಾಂಗ್ ಇದೆಯಾ ನಮಗ್ ಗೊತ್ತಿದ್ರೆ, ಯಾರು ಏನೇ ಹೇಳಿದ್ರು ಓಕೆ, ಪರವಾಗಿಲ್ಲ. ಆಯ್ತಾ? ಹಂಗಾಗುತ್ತೆ. ಆ ಸ್ಟೇಟಿಗೆ ನಾವು ಬರ್ಬೇಕು. ಅವಾಗ ಇನ್ಕ್ರೀಸ್ ದ ಸೆಲ್ಫ್ ವರ್ತ್, ಅಷ್ಟೇ ಸೊಲ್ಯೂಷನ್. ಓಕೆ. ಅದಕ್ಕೆ ನನ್ನ ಟಾಸ್ಕ್ ಎಲ್ಲ ಮಾಡಿಸೋದು, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನನ್ನ ವರ್ತ್ ಏನು ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೂ ಒಂದು ವೇಟೇಜ್ ಇದೆ ರೀ. ನನ್ನ ಕ್ಲಾಸಿಗೆ ಬಂದು ಲ್ಯಾಂಡ್ ಆಗಿದ್ದೀರಾ ಅಂತಂದ್ರೆ, ನಿಮ್ಮ ಥಾಟ್ಸು ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೀನಿ ಗೊತ್ತಿದ್ದು ಕೆಟ್ಟದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಇದ್ದಿದ್ರೆ ನೀವು ಇಲ್ಲಿ ಬಂದು ನಿಲ್ತಾನೆ ಇರ್ಲಿಲ್ಲ. ನನ್ನ ಎನರ್ಜಿ ಅಂತೂ ನಿಮಗೆ ಕನೆಕ್ಟೇ ಆಗ್ತಾ ಇರ್ಲಿಲ್ಲ. ನಾನು ಹೇಳಿದ್ ನಿಮ್ ತಲೆ ಒಳಗೂ ಹೋಗ್ತಾ ಇರ್ಲಿಲ್ಲ. ಆಯ್ತಾ? ಸೊ ಇಲ್ಲಿಗೆ ಬಂದು ನಿಂತಿದ್ದೀರಾ ಅಂದ್ರೆ ಏನೋ ಒಂದು ಒಳ್ಳೇದು ನಿಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ದಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಆಯ್ತಾ? ಸೊ ತುಂಬಾ ಸ್ಟ್ರಾಂಗ್ ಆಗಿರೋ, ಪವರ್ಫುಲ್, ವೆರಿ ಪ್ಯೂರ್ ಇಂಟೆನ್ಷನ್ ನಿಮ್ಮ ಒಳಗೆ ಇರೋದಕ್ಕೇನೆ ನೀವು ಇಲ್ಲಿ ತನಕ ಬಂದು ನಿಂತಿದ್ದೀರಾ ಅಷ್ಟೇ. ಆಯ್ತಾ? ಎಸ್. ಅದನ್ನ ಐ ಬಿಲೀವ್ ಇನ್ ಎವ್ರಿ ಒನ್. ನಿಮ್ಮೆಲ್ಲರಲ್ಲೂ ಒಂದು ಹೈಯರ್ ಪವರ್, ತುಂಬಾ ಒಳ್ಳೆ ಪವರ್, ನನ್ಗಿಂತ ಜಾಸ್ತಿ. ಆಯ್ತಾ? ನೀವು ಅನ್ಕೊಂಡಿರ್ಬೋದು ನಾನೇ ಗ್ರೇಟ್ ಸೋಲ್ ಅದು ಇದು ಅಂತ ಎಷ್ಟೋ ಜನ ಮೆಸೇಜ್ ಮಾಡ್ತೀರಾ, ಬಟ್ ಅದಕ್ಕಿಂತ ಜಾಸ್ತಿ ಒಳ್ಳೆತನ ನಿಮ್ಮಲ್ಲೇ ಇದೆ ಅಂತ ನನಗನ್ಸುತ್ತೆ. ಆಯ್ತಾ? ಐ ಹ್ಯಾವ್ ರೆಕಗ್ನೈಸ್ಡ್, ಅದರಲ್ಲೂ ನಾನು ನೋಡಿದ್ದೀನಿ ಕೂಡ. ಆಯ್ತಾ?
ಅದು ನಿಮಗೆ ಫೀಲ್ ಆಗ್ಬೇಕಷ್ಟೆ. ಅದನ್ನ ಮಾತ್ರ ಯಾರ ಹತ್ರನೂ ಬಿಟ್ಕೊಡ್ಬೇಡಿ, ಆಯ್ತಾ? ಸೆಲ್ಫ್ ವರ್ತ್ ಅನ್ನೋದು ನಿಮ್ಗೆ ಯಾವಾಗ್ಲೂ ಹೈ ಆಗಿರ್ಬೇಕು. ಅವಾಗ ಏನೇ ಯಾರೇನೇ ಅಂದ್ರೂ ನಿಮ್ಗೆ ತಾಡ್ಕಲ್ಲ, ಆಯ್ತಾ? ಆ ಸ್ಟೇಟಿಗೆ ಬರ್ಬೇಕು ನೀವು. ಓಕೆ. ಸೊ ಶಿಲ್ಪ ಅವ್ರು ಹೇಳಿದ್ದಾರೆ, ಇಸ್ ಮೈ ಬೇಬಿ ಗ್ರೋಯಿಂಗ್ ಹೆಲ್ದಿ, ಇದು ಒಂದು ಅಲ್ವಾ? ಸೊ ತಲೆಯಲ್ಲಿ ಥಾಟ್ ಬರುತ್ತೆ, ಅಯ್ಯೋ ಮಗು ಚೆನ್ನಾಗಿದ್ಯಾ, ಆರೋಗ್ಯವಾಗಿ ಬೆಳೀತಾ ಇದೆಯಾ? ಸೊ ನೀವು ಅದನ್ನ ಏನ್ ರಿಪ್ಲೇಸ್ ಮಾಡಬೇಕು? ಆಮ್ ಐ ಈಟಿಂಗ್ ಹೆಲ್ದಿ ಫುಡ್? ಅದನ್ನ ಕ್ವೆಶ್ಚನ್ ಮಾಡ್ಕೊಳ್ಳಿ, ಆಯ್ತಾ? ಬಟ್ ಇದನ್ನ ರೀಪ್ಲೇಸ್ ಮಾಡಿ ಮೈ ಬೇಬಿ ಈಸ್ ಗ್ರೋಯಿಂಗ್ ಹೆಲ್ದಿ, ಆಯ್ತಾ? ಸೊ ಈ ತರ ಡೌಟ್ ಇಂದ ಆಗಿರುವಂಥದ್ದು ನೆಗೆಟಿವ್ ಸೆಂಟೆನ್ಸ್ ಅಲ್ವಾ? ಸೊ ಇದರಲ್ಲಿ ಡೌಟ್ ಕಾಣಿಸ್ತಾ ಇರುತ್ತೆ. ಅದನ್ನ ರೀಪ್ಲೇಸ್ ಮಾಡೋದು ಹೇಗೆ? ಮೈ ಬೇಬಿ ಈಸ್ ಗ್ರೋಯಿಂಗ್ ಹೆಲ್ದಿಲಿ, ಅಲ್ವಾ? ನನ್ನ ಮಗು ಚೆನ್ನಾಗಿ ಬೆಳೀತಾ ಇದೆ. ಸೊ ಇದೇ ನಾವು ಅಫರ್ಮೇಶನ್ಸ್ ಆಗಿ ಮಾಡೋದು ಎಲ್ಲಾನು ಅದೇ, ಆಯ್ತಾ? ಸೊ ನಮ್ಮದೇನ್ ನೆಗೆಟಿವ್ ಇರುತ್ತೋ ಅದನ್ನ ಪಾಸಿಟಿವ್ ಆಗಿದೆ ಅನ್ನೋ ತರ ಹೇಳೋದೇ ಅಫರ್ಮೇಶನ್, ಅಲ್ವಾ? ಅಫರ್ಮೇಶನ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸೇ ಬರಲ್ಲ, ನೆಗೆಟಿವ್ ವರ್ಡ್ಸೇ ಬರಲ್ಲ, ಆಯ್ತಾ? ನಿಮ್ಮ ತಲೆಲೂ ಹಂಗೆ ಇರಬೇಕು, ಆಯ್ತಾ? ತಲೆಲೂ ಹಂಗೆ ರಿಪ್ಲೇಸ್ ಆಗ್ತಾ ಇರಬೇಕು. ಇಸ್ ಮೈ ಬೇಬಿ ಗ್ರೋಯಿಂಗ್ ಹೆಲ್ದಿ ಅಂತ ಬಂದ ತಕ್ಷಣನೇ ಟಕ್ಕಂತ ಚೇಂಜ್ ಆಗ್ಬೇಕು. ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ, ಇದೆಲ್ಲ ನಾನು ಯೋಚನೆ ಮಾಡ್ಬೇಕಾಗಿರೋದು ನನ್ನ ಬೇಬಿ ಹೆಲ್ದಿ ಆಗಿದೆ ಅಂತಾನೆ ಯೋಚನೆ ಮಾಡ್ಬೇಕು, ಅಲ್ವಾ? ಇವಾಗ ನಾವು ವಿಜುವಲೈಸ್ ಮಾಡಿದ್ದು ಅದೇ ಇದರಲ್ಲಿ, ಮೆಡಿಟೇಷನ್ ಅಲ್ಲಿ. ಸೊ ನಮ್ ಮಗು ಚೆನ್ನಾಗಿದೆ, ಹೆಲ್ದಿ ಆಗಿದೆ, ಸುಂದರವಾಗಿದೆ, ಆಕ್ಟಿವ್ ಆಗಿದೆ, ಚೆನ್ನಾಗಿ ಬೆಳೀತಾ ಇದೆ, ಅಲ್ವಾ? ಸೊ ಅದನ್ನೇ ಜಾಸ್ತಿ ಥಿಂಕ್ ಮಾಡ್ತಾ ಹೋಗ್ಬೇಕು. ಅವಾಗ ನಿಮ್ಮ ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ಬಾಡಿ ಎಲ್ಲ ಚೆನ್ನಾಗಿ ಇದಾಗ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ, ನಿಮ್ಮ ಮಗುಗೆ ನ್ಯೂಟ್ರಿಷನ್ ಚೆನ್ನಾಗಿ ತಲುಪ್ತಾ ಹೋಗುತ್ತೆ, ಅದು ಹೀರ್ಕೊಂಡು ಚೆನ್ನಾಗಿ ಬೆಳೀತಾ ಹೋಗುತ್ತೆ, ಆಯ್ತಾ? ಈ ಡೌಟ್ ಇಂದ ಏನಾಗುತ್ತೆ, ಮಗುಗೆ ತಲುಪಬೇಕಾಗಿರೋದೆಲ್ಲ ನಿಧಾನ ಆಗುತ್ತೆ, ಆಯ್ತಾ? ನಿಮ್ ಬಾಡಿಗೆ ಡೌಟ್ ಬಂದ್ಬಿಡುತ್ತೆ, ಆಯ್ತಾ? ನಿಮ್ ಮೈಂಡಲ್ಲಿ ಏನ್ ಥಾಟ್ ಕ್ರಿಯೇಟ್ ಆಗಿರುತ್ತೆ, ನಿಮ್ ಬಾಡಿಗೆ ಡೌಟ್ ಬರುತ್ತೆ, ಹಾ ಹೌದಾ, ನನ್ ಕೆಪಾಸಿಟಿನ ಇವ್ರು ಅರ್ಥನೇ ಮಾಡ್ಕೊಂತಿಲ್ಲ, ನಾನ್ ಯಾಕೆ ಅಷ್ಟೊಂದು ಕಷ್ಟ ಪಡ್ಬೇಕು ಅಲ್ವಾ? ನೀವು ನೋಡಿದ್ರು ನೋಡದೇ ಇದ್ರು ಅದ್ರ ಕೆಲ್ಸ ಅದ್ ಚೆನ್ನಾಗೇ ಮಾಡ್ತಾ ಇದೆ. ಬಟ್ ನೀವು ಬಿಲೀವ್ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಬೇಜಾರಾಗಲ್ವಾ? ಪ್ರತಿ ಸರಿ ಫೀಲ್ ಗ್ರಾಟಿಟ್ಯೂಡ್ ಅಬೌಟ್ ಯುವರ್ ಬಾಡಿ, ಆಯ್ತಾ? ಸೊ ಮಮತಾ ಅವರು ಮಿಸ್ಕ್ಯಾರೇಜ್ ಅದು ಹಿಂದಿನ ಹಿಸ್ಟ್ರಿ ನೆನ್ಪಿಟ್ಕೊಂಡು ಅವರು ಹೇಳ್ತಾ ಇದ್ರು, ಅಲ್ವಾ? ಸೊ ಹಿಂದಿನ ಹಿಸ್ಟ್ರಿ ಆಗಿರ್ಬೋದು, ಬೇರೆ ಯಾರ್ದೋ ಕತೆಗಳನ್ನ ಕೇಳಿರ್ಬೋದು, ಆ ಥರದ್ದೆಲ್ಲ ಆಗಿ ಈ ತರ ಏನಾದ್ರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಅದನ್ನು ಕೂಡ ರಿಪ್ಲೇಸ್ ಮಾಡೋಕೆ ಇದೇ ಮಂತ್ರ, ಆಯ್ತಾ? ಸೊ ಐ ಆಮ್ ಕ್ಯಾರಿಂಗ್, ಅಲ್ವಾ? ನಾನು ಪ್ರೆಗ್ನೆಂಟ್ ಅಂಡ್ ನನ್ನ ಬೇಬಿ ಚೆನ್ನಾಗಿದೆ, ಆಯ್ತಾ? ಚೆನ್ನಾಗಿ ಬೆಳೀತಾ ಇದೆ, ಅಲ್ವಾ? ಸೊ ಅದರಿಂದ ರೀಪ್ಲೇಸ್ ಮಾಡಬೇಕು ನೀವು. ಸೊ ನಾವು ನಮ್ಮ ಥಾಟ್ಸೇ ರಿಯಾಲಿಟಿ ಆಗೋದು ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ನಮ್ಮ ಥಾಟ್ಸೇ ರಿಯಾಲಿಟಿ ಆಗೋದಾದ್ರೆ ನಾವು ಆ ಅದೇ ವರ್ಡ್ಸ್ನ ಕಳಿಸ್ತಾ ಇದ್ದಾಗ ಹೇಗೆ ನಾವು ಪಾಸಿಟಿವ್ ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅದಕ್ಕೆ ರೀಪ್ಲೇಸ್ ದ ಥಾಟ್ ವಿತ್ ಹೆಲ್ದಿ ಕನ್ಸೆಪ್ಷನ್, ಹೆಲ್ದಿ ಜರ್ನಿ, ಹೆಲ್ದಿ ಬೇಬಿ. ಓಕೆ, ಎಸ್. ಮತ್ತೆ ಶ್ರುತಿ ಅವ್ರು ಹೇಳಿದರೆ ಓಲ್ಡ್ ಬ್ಯಾಡ್ ಮೆಮೊರೀಸ್, ಹೌದು. ಸೊ ಅದನ್ನು ಕೂಡ, ಅದರಲ್ಲಿ ಯಾವುದು, ಅದರಿಂದ ಏನೋ ಒಂದು ಪದ ನಿಮ್ಮ ತಲೆಯಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ, ಆ ಪದ ಯಾವುದು? ಆ ಬ್ಯಾಡ್ ಮೆಮೊರೀಸ್ ಇಂದ ನಿಮ್ಗೆ ಯಾವ ಪದಗಳು ಬರ್ತಾ ಇದೆ, ಆಯ್ತಾ? ನಿಮ್ಮ ಕೆಪಾಸಿಟಿ ಲೋ ಆಗಿರೋದಾ ಅಥವಾ ಬೇರೆ ಏನೋನಾ, ಅದು ಯಾವುದು ಅಂತ ಆ ಸೆಂಟೆನ್ಸ್ ಬರೆದು ನೀವು ರಿಪ್ಲೇಸ್ ಮಾಡಿ, ಆಯ್ತಾ? ಐ ಆಮ್ ಹ್ಯಾವಿಂಗ್ ವೆರಿ ಗುಡ್ ಮೆಮೊರೀಸ್, ಆಯ್ತಾ? ಟೈಮ್ಸ್ ಬರುತ್ತೆ, ಟೈಮ್ಸ್ ಎಲ್ಲರಿಗೂ ಬರುತ್ತೆ, ಬಟ್ ಅದನ್ನ ರೆಕಗ್ನೈಸ್ ಮಾಡಿ ಟಕ್ಕಂತ ವಾಪಸ್ ಬರಬೇಕು, ಅದೇ ಶಿಫ್ಟ್. ಓಕೆ. ಅನ್ವಿತಾ ಹೇಳ್ತಿದ್ರೆ ಮೈ ಬೇಬಿ ನಾಟ್ ಮೂವಿಂಗ್ ಟುಡೇ ಈಸ್ ಎವ್ರಿಥಿಂಗ್ ಫೈನ್. ಹಾ, ಅದೇ ಮಗು ಓಡಾಡ್ತಾ ಇಲ್ವಾ ಆ ಥರ ಏನಾದ್ರು ಅನ್ಸುತ್ತಲ್ವಾ, ಅವಾಗ ಏನ್ ಮಾಡ್ಬೇಕು ಅಂತ ನಾ ಹೇಳಿದ್ದೀನಿ ಅಲ್ವಾ? ಮಂತ್ರಾಸ್ ಪ್ಲೇ ಮಾಡಿ ಅದೆಲ್ಲಾನು ಇದೆ. ಅಂಡ್ ದೆನ್ ನೀವೇ ಮಾತಾಡ್ಸೋದು, ಮಗುನ ಮಾತಾಡ್ಸಿ ರೆಸ್ಪಾಂಡ್ ಮಾಡಕ್ ಹೇಳಿ, ನಂಗೊಂದು ಸಿಗ್ನಲ್ ಕೊಡು ನೀನ್ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು, ಅಂತ ಹೇಳಿದ ತಕ್ಷಣ ಮಗು ಸ್ವಲ್ಪ ಹೊತ್ಬಿಟ್ಟು ಸಿಗ್ನಲ್ ಕೊಡುತ್ತೆ, ನಾನು ಆರಾಮಾಗಿದ್ದೀನಮ್ಮ ಅಂತೇಳಿ, ಆಯ್ತಾ? ಸೊ ನಿಮ್ ಮಗುಗೆ ಮಾತಾಡ್ಸಿ ಕೇಳಿ ಅದ್ ರೆಸ್ಪಾಂಡ್ ಮಾಡುತ್ತೆ, ಅಲ್ವಾ? ಸೊ ಪ್ರತಿ ಸರಿನೂ ನಿಮ್ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು ಅಂತಂದ್ರೆ, ನಿಮ್ ಮಗುಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬೇಕು, ಏನ್ ಕೊಡ್ಬೇಕು ಏನ್ ಕೊಡ್ಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ನಾಲೆಡ್ಜ್, ಅಲ್ವಾ? ಸೊ ಅದ್ರ ಮೇಲೆ ಜಾಸ್ತಿ ಗಮನ ಇದ್ದಾಗ ಕೆಲವೊಂದ್ಸರಿ ನಾವು ಮರ್ತ್ ಬಿಟ್ಟಿರ್ತೀವಿ ಮಗು ಮೂಮೆಂಟ್ ಚೆಕ್ ಮಾಡೋದು, ಆಯ್ತಾ? ಬಟ್ ಆದ್ರೂ ಅದಕ್ಕೆ ಇಷ್ಟ ಆದ ಕಾನ್ಸೆಪ್ಟ್ ಬಂದಾಗ ಅದ್ ಮೂವ್ಮೆಂಟ್ ಮಾಡಿ ನಿಮ್ಗೆ ಆಕ್ಟಿವ್ ಮಾಡ್ಬಿಡುತ್ತೆ, ಆಯ್ತಾ?
ಏನಿಲ್ಲ, ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಮೇಡಮ್ ನಿಮ್ಮ ವಾಯ್ಸ್ ಕೇಳಿದ್ರೆ ಮಗು ಚೆನ್ನಾಗಿ ಮೂವ್ಮೆಂಟ್ ಮಾಡುತ್ತೆ ಅಂತ ಹೇಳಿ. ಸೊ ಅವಾಗ ನನ್ನ ವಾಯ್ಸ್ ಕೇಳ್ಬಿಡಿ ಆಯ್ತಾ, ಇನ್ಸ್ಟಾಗ್ರಾಮಲ್ಲೋ ಅಥವಾ ನಾನು ವಿಡಿಯೋಸ್ ಕೊಟ್ಟಿದ್ದೀನಿ, ಒಂದು ಧ್ಯಾನ ಮಾಡ್ಬಿಡಿ, ಅವಾಗ ಗೊತ್ತಾಗುತ್ತೆ ಮಗು ಮೂವ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಖಂಡಿತವಾಗ್ಲೂ ಅದು ಚೆನ್ನಾಗೇ ಇರುತ್ತೆ ಒಳಗಡೆ. ಆಯ್ತಾ, ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಗೆ ಹಾರ್ಡ್ ಆಗಿ ಏನಾದ್ರೂ ನೋವಾದ್ರೆ, ಮನಸ್ಸಿಗೆ ನೋವಾದ್ರೆ ಅಥವಾ ದೇಹಕ್ಕೆ ನೋವಾದ್ರೆ, ಅವಾಗ ಮಾತ್ರ ತುಂಬಾ ಹಾರ್ಡ್ ಆಗಿ ಅವಾಗ ಮಾತ್ರ ಮಗು ತನಕ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಬಿಟ್ರೆ ಸ್ವಲ್ಪ ಸ್ವಲ್ಪ ನೋವು ಅಥವಾ ಸ್ವಲ್ಪ ಸ್ವಲ್ಪ ಮನಸ್ಸಿಗೆ ಬೇಜಾರು, ಇದೆಲ್ಲ ಮಗುಗೆ ಏನು ಮಾಡಕ್ ಸಾಧ್ಯ ಇಲ್ಲ. ನಾನು ಹೇಳಿದೀನಿ, ತುಂಬಾ ಪದರಗಳಿರುತ್ತೆ ಮಗುವಿನ ಸುತ್ತ. ಫಿಸಿಕಲಿನೂ ಹೌದು, ದೇವ್ರು ಕ್ರಿಯೇಟ್ ಮಾಡಿರೋ ಲೇಯರ್ಸ್ ಕೂಡ ಇದೆ. ಆಯ್ತಾ, ಸೊ ಹಂಗೆ ಕಾರ್ಟಿಸಾಲ್ ಮಗುಗೆ ಡೈರೆಕ್ಟ್ ಆಗಿ ಎಂಟರ್ ಆಗಲ್ಲ, ಹೇಳ್ತೀವಿ ನಾವಲ್ವಾ. ಸೊ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಜಾಸ್ತಿ ಹೆದರ್ಕೋಬೇಡಿ ಅಥವಾ ಬೇಜಾರ್ ಮಾಡ್ಕೋಬೇಡಿ ಅದೆಲ್ಲಾನು ಅಲ್ವಾ. ಸ್ವಲ್ಪ ಸ್ವಲ್ಪ ಬೇಜಾರಿಗೆಲ್ಲ ಕಾರ್ಟಿಸಾಲ್ ಲೆವೆಲ್ ಅಷ್ಟೊಂದು ತಲುಪಲ್ಲ. ಪ್ರತಿದಿನನೂ ಬೇಜಾರ್ ಮಾಡ್ಕೊಂಡಿದ್ದೀರಾ, ಪ್ರತಿದಿನ ಕೋಪ ಮಾಡ್ಕೊಂತಾ ಇದ್ದೀರಾ, ಪ್ರತಿದಿನ ನೋವು ತಿಂತಾ ಇದ್ದೀರಾ ಅಂದ್ರೆ ಮಾತ್ರ ಅದಕ್ಕೆ ಎಂಟರ್ ಆಗ್ತಾ ಇರತ್ತೆ. ಆಯ್ತಾ, ಸೊ ಅಲ್ಲಿ ತನಕ ನಿಮ್ಗೆ ಖುಷಿಯಾಗಿದ್ದಾಗ, ಚೆನ್ನಾಗಿ ಊಟ ಮಾಡ್ತಿರುವಾಗ, ಚೆನ್ನಾಗಿ ನೀವೆಲ್ಲ ಕೇರ್ ತಗೊಂತಿದ್ದೆ ಅಂದಾಗ ಅದಕ್ಕೇನು ಆಗಲ್ಲ. ಆಯ್ತಾ, ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿರಿ. ಆಯ್ತಾ, ವೆಯ್ಟ್ ಗೇನ್ ಆಗ್ತಾ ಇಲ್ಲ ಇಂದಿರಾ ಅವರೇ. ಓಕೆ, ಕೆಲವೊಂದು ನೀವು ಡಯಟರಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಅದನ್ನ ಮಾಡ್ಕೊಳ್ಳಿ. ಅಂಡ್ ಇದು ರೀಪ್ಲೇಸ್ ಮಾಡೋಕೇನು ಅಂತ ನಾನು ಹೇಳ್ತೀನಿ. ನನ್ನ ವೆಯ್ಟ್ ಗೇನ್ ಆಗ್ತಾ ಇದೆ, ಆಯ್ತಾ, ಸೊ ರೀಪ್ಲೇಸ್ ಮಾಡಿ. ಪ್ರತಿದಿನ ಹೇಳ್ಕೊಳ್ಳಿ, ಪ್ರತಿದಿನ ತಿನ್ಬೇಕಾದ್ರೆ ಇದನ್ನ ತಿಂದ್ರೆ ನಾನು ಖಂಡಿತವಾಗ್ಲೂ ದಪ್ಪ ಆಗ್ತೀನಿ, ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ, ಖಂಡಿತವಾಗ್ಲೂ ಮಗುಗೆ ಚೆನ್ನಾಗಿ ನ್ಯೂಟ್ರಿಷನ್ ಸಿಗುತ್ತೆ. ಸೊ ಇಲ್ಲಿ ಆಕ್ಚುಲಿ ಮೋಟಿವ್ ಇರೋದು ಮಗುಗೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ. ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ದು ವೆಯ್ಟ್ ಏನೋ ಒಂದು ಫ್ಯಾಕ್ಟರ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ, ಬಟ್ ಇಟ್ಸ್ ಓಕೆ. ಬಟ್ ಮಗು ಹೆಲ್ದಿ ಆಗಿದೆಯಾ, ಆಕ್ಟಿವ್ ಆಗಿದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮಗುವಿನ ಕಡೆ ಬ್ಲಡ್ ಫ್ಲೋ ಆಗ್ತಾ ಇರೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಆಯ್ತಾ, ಮಗುಗೆಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಸಿಗ್ಬೇಕು, ಅದು ಚೆನ್ನಾಗಿ ಡೆವಲಪ್ ಆಗ್ಬೇಕು, ಅದೇ ಮೋಟಿವ್ ಅಲ್ವಾ. ಸೊ ನನ್ನ ವೆಯ್ಟ್ ಗೇನ್ ಆಗ್ತಾ ಇದೆ, ಮಗುವಿನ ವೆಯ್ಟ್ ಗೇನ್ ಆಗ್ತಾ ಇದೆ. ಆಯ್ತಾ, ಇದನ್ನ ನೀವು ರೀಪ್ಲೇಸ್ ಮಾಡ್ತಾ ಬರ್ಬೇಕು ಈ ತರ. ಆಯ್ತಾ, ಸೊ ಕಲಾ ಅವರು ಪರ್ಸನಲ್ ಮೆಸೇಜ್ ಹಾಕಿದ್ದೀರಾ. ಓಕೆ, ಹ್ಮ್ ಓಕೆ, ಕಲಾ ಅವರೇ ನಾನು ನಿಮ್ಗೆ ಆಮೇಲೆ ಮೆಸೇಜ್ ಮಾಡ್ತೀನಿ. ಓಕೆನಾ, ಎಸ್, ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಪ್ರಾಬ್ಲಮ್ಗೂ ನಾನು ಸೊಲ್ಯೂಷನ್ ಹೇಳ್ತೀನಿ. ನಾನು ಆಮೇಲೆ ನಿಮಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ. ಓಕೆನಾ, ಸೊ ಬಿಕಾಸ್ ದಟ್ ವಾಸ್ ಪರ್ಸನಲ್ ಪ್ರಾಬ್ಲಮ್, ಬಟ್ ಇಟ್ಸ್ ಓಕೆ, ಎಲ್ಲಾರ್ಗೂ ಇರುತ್ತೆ. ಆಯ್ತಾ, ನಮಗೂ ಇರುತ್ತೆ. ಸೊ ಅದನ್ನೆಲ್ಲ ರಿಪ್ಲೇಸ್ ಮಾಡಿ ನಾವು ಮತ್ತೆ ವಾಪಸ್ ಪಾಸಿಟಿವ್ ಹೋಗೋದೇ ಈ ಜರ್ನಿ ಅಲ್ವಾ. ಸೊ ಇಟ್ಸ್ ಓಕೆ. ಅಂಡ್ ದೆನ್ ಎಸ್, ಸೊ ಈ ತರ ನೀವು ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬಹುದು. ಆಯ್ತಾ, ಇವಾಗ ಅಕಸ್ಮಾತ್ ನಿಮ್ ಹತ್ರ ಒಂದು ಪೇಪರ್ ಪೆನ್ ಇದ್ರೆ ಇದ್ ಕಾಲಮ್ ಹಾಕೊಂಡ್ಬಿಡಿ, ಯಾವ್ದಾದ್ರು ಒಂದು ಸೆಂಟೆನ್ಸ್ ಬರೆದ್ಬಿಡಿ. ಆಯ್ತಾ, ಸೊ ದಟ್ ನಾವು ಇನಿಷಿಯೇಟ್ ಮಾಡ್ತೀವಿ ಇವಾಗ, ಆಮೇಲೆ ನೀವು ಬರಿತಾ ಹೋಗ್ತೀರಾ. ಆಯ್ತಾ, ಡೋಂಟ್ ಸ್ಪೀಕ್ ನೆಗೆಟಿವ್ಲಿ ಅಬೌಟ್ ಯೋರ್ ಸೆಲ್ಫ್ ಈವನ್ ಆಸ್ ಅ ಜೋಕ್. ಯೋರ್ ಬಾಡಿ ಡಸಂಟ್ ನೋ ದ ಡಿಫ್ರೆನ್ಸ್ ಅಲ್ವಾ. ನಿಮ್ ದೇಹಕ್ಕೆ ಗೊತ್ತಿಲ್ಲ ಅದು ನೀವು ನಿಜ ಹೇಳ್ತಾ ಇದ್ದೀರೋ ಸುಳ್ಳು ಹೇಳ್ತಾ ಇದ್ದೀರೋ ಅಂತ ಹೇಳಿ. ಬಟ್ ನೀವು ಸುಮ್ಮನೆ ಜೋಕ್ ಮಾಡಕ್ಕೆ ಯಾರಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಏನ್ ಚೆನ್ನಾಗೆ ಬಿಡು ಅಲ್ಲ. ಅಯ್ಯೋ ಏನ್ ಬಿಡು, ಬರೀ ಅಲ್ಲಿ ನೋವು ಇಲ್ಲಿ ನೋವು, ಯಾಕಾದ್ರೂ ಇದಾಯ್ತೋ ಅದಾಯ್ತೋ ಅದೆಲ್ಲಾನು ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಥರನೂ ನಾ ಕೇಳಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಮೇ ಬಿ ನೀವು ಆ ಥರ ಹೇಳ್ದೇ ಇರಬಹುದು, ಬಟ್ ಕೆಲವೊಬ್ರು ಆ ಥರ ಹೇಳೂ ಇರಬಹುದು. ಆಯ್ತಾ, ಅಯ್ಯೋ ಏನ್ ಚೆನ್ನಾಗಿ ಯಾವಾಗ್ಲೂ ಬರೀ ಸೊಂಟ ನೋವ್ತಾ ಇರುತ್ತೆ, ಯಾವಾಗ್ಲೂ ಕಾಲ್ ನೋವ್ತಾ ಇರುತ್ತೆ, ಆ ಥರ ಏನಾದ್ರು ಅಂತ ಹೇಳ್ತಾನೆ ಇರ್ತಾರೆ ಅಲ್ವಾ. ಸೊ ಅದ್ರ ಬದಲು ಆ ಥರ ವರ್ಡ್ಸ್ ಏನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿ. ನಿಮ್ಮ ದೇಹದ ಭಾಗ ಯಾವ್ದು ನೋವು ಆಗ್ತಾ ಇದೆಯೋ ಅದಕ್ಕೆ ನೀವು ಗಮನ ಕೊಟ್ಟಿಲ್ಲ ಅಂತ ಅರ್ಥ. ಆಯ್ತಾ, ಅಥವಾ ನೀವು ಗಮನ ಕೊಟ್ಟಿದ್ರು ಅಲ್ಲಿಗೆ ನ್ಯೂಟ್ರಿಷನ್ ತಲುಪಿಲ್ಲ ಅಂತ ಅರ್ಥ. ಆಯ್ತಾ, ಅದಕ್ಕೆ ಕೂತ್ಕೊಂಡು ಅದ್ರ ಬಗ್ಗೆ ಗಮನ ಕೊಡಿ. ಎಲ್ಲಿ ನೋವ್ತಾ ಇದೆ ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿಗೆ ನಿಮ್ ಪ್ರೀತಿ ಕಳಿಸಿ. ಆಯ್ತಾ, ಅಯ್ಯೋ ನನ್ ಕಾಲೇ ಇಷ್ಟ ದಿನ ಎಷ್ಟು ಚೆನ್ನಾಗಿ ನಿಂತ್ಕೊಳಕ್ಕೆ ನನ್ಗೆ ಅವಕಾಶ ಮಾಡ್ಕೊಂತ ಇದ್ದೆ, ಇವಾಗ ಯಾಕೆ ನೋವ್ತಾ ಇದೆ ನೀನು
ಆಯ್ತಾ. ಸೊ ನನ್ಗೆ ಏನಾದ್ರೂ ನನ್ನ ಪ್ರೀತಿ ಕಮ್ಮಿ ಆಯ್ತಾ, ನಾನು ಊಟ ಮಾಡಿದ್ ಕಮ್ಮಿ ಆಯ್ತಾ, ಅಥವಾ ನನ್ನ ನ್ಯೂಟ್ರಿಷನ್ ಕಮ್ಮಿ ಆಯ್ತಾ, ಸಾರಿ ಇವತ್ತಿಂದ ಕ್ಷಮಿಸ್ಬಿಡು, ಇವತ್ತಿಂದ ಚೆನ್ನಾಗಿ ಊಟ ಮಾಡ್ತೀನಿ, ನೀನ್ ಬೇಗ ರಿಕವರ್ ಆಗ್ಬಿಡು ಆಯ್ತಾ, ನನ್ ಮುದ್ದು ನನ್ ಬಂಗಾರ, ಆ ಥರ ಪ್ರೀತಿ ಮಾಡಿ ಆಯ್ತಾ. ಅದಕ್ಕೆ ಪ್ರೀತಿ ಕೊಡಿ, ಗೌರವ ಕೊಡಿ ಆಯ್ತಾ. ಸೊ ಹಂಗೆ ನಮಗೂ ಹಂಗೆ ಅಲ್ವಾ. ಸೊ ನಮ್ ತರಾನೇ ನಮ್ ಕಾಲನ್ನು ಅಥವಾ ಬೇರೆ ಯಾವ ಪಾರ್ಟ್ ನೋವ್ತಾ ಇದೆಯೋ ಅದನ್ನು ಹಂಗೆ ಟ್ರೀಟ್ ಮಾಡಿ ಆಯ್ತಾ. ಸೊ ನೀವು ಯಾರು ಅಟೆನ್ಷನ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗುತ್ತಲ್ಲ, ಹಂಗೆ ಅವರು ಆಯ್ತಾ. ಎಸ್, ಚೇಂಜ್ ಯೋರ್ ವರ್ಡ್ಸ್, ಚೇಂಜ್ ಯೋರ್ ಫ್ರೀಕ್ವೆನ್ಸಿ ಕಾನ್ಸೆಪ್ಟ್ ಆಯಿತು. ಆ್ಯಂಡ್ ದೆನ್ ಇದಕ್ಕೆ ನಾನು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ನೋಡಿ, ಶೀಟ್ ನಿಮಗೆ ಸಿಕ್ಕರೆ ಅದನ್ನ ರೆಫರ್ ಮಾಡಿಕೊಂಡು ಕೂಡ ಈ ಆಕ್ಟಿವಿಟಿ ಮಾಡಬಹುದು ಟಾಸ್ಕ್ನ ಆಯ್ತಾ. ಎಸ್, ಗೊತ್ತಾಯ್ತಲ್ಲ ಎಲ್ಲರಿಗೂ. ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ದು ಏನು ಫಸ್ಟ್ ಕಾಲಮ್ ಲಿಸ್ಟ್ ಮಾಡಿ, ಸೆಕೆಂಡ್ ಕಾಲಮ್ ನಾನು ನಿಮ್ಗೆ ಏನೇನು ಗೊತ್ತಾಗಿಲ್ಲ ಅದನ್ನ ಖಾಲಿ ಬಿಟ್ಟು ಕಳಿಸಿರಿ, ನಾನು ನೋಡ್ತೀನಿ ನಿಮ್ಮ ಥಾಟ್ಸ್ ಹೇಗಿದೆ, ಅಥವಾ ನಿಮ್ಗೆ ಯಾವ್ದು ರಿಪ್ಲೇಸ್ ಮಾಡಕ್ ಆಗ್ತಿಲ್ಲ ಅಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ನೆಕ್ಸ್ಟ್ ಸೆಷನಲ್ಲಿ. ಓಕೆನಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಓಕೆ, ಇವತ್ತಿನ ಸೆಷನ್ ಥ್ಯಾಂಕ್ ಯು ಮ್ಯಾಮ್. ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ. ಥ್ಯಾಂಕ್ ಯು.